ಶೈಕ್ಷಣಿಕ ವಿಚಾರದೀವಿಗೆ ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ಬಾರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿತ್ತು. ಈಗ ಮತ್ತೆ ಈ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಶುರು ಮಾಡಿದ್ದೇವೆ. ನಮ್ಮ ಜೊತೆ ಕಳೆದ ವರ್ಷ ಯಶಸ್ಸನ್ನು ಪಡ್ಕೊಂಡವರು, ಸ್ವಲ್ಪ ಬೇಸರ ಇರ್ಬೋದು ಅವರಿಗೆ, ಆದರೂ ಕೂಡ ಉಡುಪಿ ಜಿಲ್ಲೆ 2 ಅಂತೇಳಿ. ಆದರೆ ಬಹಳ ಮುಖ್ಯ ಗಮನಿಸಬೇಕಾದ ವಿಚಾರ ಏನು ಹೇಳಿದರೆ, ಕಳೆದ 20 ವರ್ಷಗಳ ದಾಖಲೆ ಕಂಡಾಗ, ಇತಿಹಾಸವನ್ನು ಕಂಡಾಗ ಈ ಬಾರಿ ಉಡುಪಿ ಜಿಲ್ಲೆ 98.18 ಅಂದರೆ ಗರಿಷ್ಠವಾದ ಒಂದು ಫಲಿತಾಂಶ ದಾಖಲೆ ಈ ಬಾರಿ ಉಡುಪಿ ಜಿಲ್ಲೆ ಮಾಡಿದೆ. ಹಾಗಾಗಿ ಈ ಎಲ್ಲ ದಾಖಲೆ, ಎಲ್ಲ ಯಶಸ್ಸಿನ ಹಿಂದೆ ತಾವು ಇದ್ದವರು. ಈ ಖುಷಿಯನ್ನು ಹೇಗೆ ಹಂಚ್ಕೊಳ್ತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಯು ಚಾನಲ್ನ ಬಂಧುಗಳಿಗೆ, ಹಾಗೆ ನಮ್ಮ ನರೇಂದ್ರ ಕೋಟ ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಹಾಗೆ ನಮ್ಮ STMC ಅವರು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಧನ್ಯವಾದ, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ನಾನು ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ, ಧನ್ಯವಾದಗಳನ್ನು ಹೇಳ್ತೇನೆ. ನೀವೀಗಾಗಲೇ ಹೇಳಿದಾಗೆ ಯಶಸ್ಸು ಅಂತ ಹೇಳುವಾಗ ಕಳೆದ 20-25 ವರ್ಷಗಳಲ್ಲಿ ಆಗದೇ ಇರುವಂತಹ ಒಂದು ಸಕ್ಸಸ್ಸು, ನಮಗೆ ಅದ್ಭುತ ಸಾಧನೆ ಈ ವರ್ಷ ಆಗಿದೆ. ಇದಕ್ಕೆ ಕಾರಣ ಸಾಕಷ್ಟು ಇದೆ. ಇಲಾಖೆಯ ಪೂರಕವಾದ ನಿಯಮಗಳು, ಜೊತೆಗೆ ಎಲ್ಲರ ಒಂದು ಪರಿಶ್ರಮ. ಹಾಗಾಗಿ ತುಂಬ ಖುಷಿ ಕೊಟ್ಟಿದೆ. ಸ್ಥಾನ 1-2 ಅನ್ನೋದಕ್ಕಿಂತಲೂ ನಮ್ಮ ಸಾಧನೆ ಅತ್ಯುತ್ತಮವಾಗಿದೆ. ಮತ್ತು ನಾವು ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದೇವೆ. ಈಗಾಗಲೇ ಉಡುಪಿ ಅಂತ ಜಿಲ್ಲೆ ಅಂತ ಹೇಳಿದಾಗ ಶೈಕ್ಷಣಿಕವಾಗಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವಂಥದ್ದು. ಸೊ ಅದು ನಮಗೊಂದು ತುಂಬ ದೊಡ್ಡ ಜವಾಬ್ದಾರಿ, ಅದೇ ಸ್ಥಾನಮಾನವನ್ನು ಉಳಿಸ್ಕೊಂಡು ಹೋಗುವಂಥದ್ದು. ಕಳೆದ ಬಾರಿ ಮತ್ತು ಈ ಬಾರಿಯೂ ಸಹ ನಾವು 2ನೇ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಎಲ್ಲರ ಒಂದು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ಈ ಒಂದು ಯಶಸ್ಸನ್ನು ನಮ್ಮ ಶಿಕ್ಷಕರಿಗೆ ನಾನು ಈ ದಿನ ಡೆಡಿಕೇಶನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಖಂಡಿತವಾಗಿ. ಯಾಕಂತ ಹೇಳಿದರೆ, ಫಲಿತಾಂಶದಲ್ಲಿ ಜಿಲ್ಲೆಗೆ ಸ್ಥಾನ 2 ಇರ್ಬೋದು, ಆದರೆ ಈಗ ತಾನೇ ಹೇಳಿದ ಹಾಗೆ ಅದು 98% ಪರ ಒಂದು ಪ್ರಯತ್ನ, ಎಲ್ಲರ ಸಹಕಾರ, ಒಂದು ಎಲ್ಲರವಾದಂಥ ತುಂಬ ನಿಷ್ಪ್ರವಾದ ಸೇವೆಯಿಂದ ಸಾಧ್ಯ ಆಗಿರುವಂಥದ್ದು. ಏನೇ ಇರಲಿ, ಈ ಬಾರಿ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಕಳೆದ ಬಾರಿ 2 ಇತ್ತು. ಈಗ ಏನಾದರೂ ಈ ಬಾರಿ ನಾವು 1ನೇ ಪ್ಲೇಸಿಗೆ ಹೋಗಬೇಕು, ಫಲಿತಾಂಶ ಇನ್ನೂ ಉತ್ತಮೀಕರಣ ಮಾಡಬೇಕಾದ ಒಂದು ಅನಿವಾರ್ಯತೆ ಮತ್ತು ಅಗತ್ಯ, ಎಲ್ರಿಗೂ ಜವಾಬ್ದಾರಿ ಇದೆ. ಈ ಶೈಕ್ಷಣಿಕ ವರ್ಷದ ಆರಂಭೋತ್ಸವ ನಿನ್ನೆ ಮೊನ್ನೆ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಿನ್ನೆ ಅಷ್ಟೇ ನಮ್ಮ ಶಾಲೆ ಆರಂಭ ಆಗಿದೆ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ತಾಲೂಕು ಕೇಂದ್ರದಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು, ನಮ್ಮ ಎಲ್ಲ BOಗಳು ಎಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿದ್ದಾರೆ. ಈ ಆರಂಭದ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಲಯದ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ಜನಪ್ರತಿನಿಧಿಗಳು, ಸ್ಥಳೀಯ ಎಲ್ಲ ಸ್ತರದ ಜನಪ್ರತಿನಿಧಿಗಳು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಧನಾತ್ಮಕವಾಗಿ ಉತ್ತಮ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆ, ಧನ್ಯವಾದಗಳನ್ನು ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಅಂತ ನೀವು ಹೇಳುವಾಗ, ಈಗಾಗಲೇ ಕಳೆದ 1 ವಾರದಿಂದ, ಅದಕ್ಕಿಂತಲೂ ಹಿಂದಿನ ದಿನಗಳಿಂದ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. STMC ಅವರು, ದಾನಿಗಳೆಲ್ಲರ ಸಹಕಾರ ಪಡ್ಕೊಂಡು ತುಂಬ ಅತ್ಯಂತ ಯಶಸ್ವಿಯಾಗಿ, ವಿಭಿನ್ನವಾಗಿ, ವಿಶೇಷವಾಗಿ, ವಿನೂತನವಾಗಿ ಕಾರ್ಯಕ್ರಮ ಆರಂಭವಾಗಿರುವಂಥದ್ದು ತುಂಬ ನಮಗೂ ಕೂಡ ಖುಷಿ ಕೊಟ್ಟಿದೆ. ಖಂಡಿತವಾಗಿ. ಯಾಕಂತೇಳಿದರೆ, ನಾವು ನಿನ್ನೆಯಿಂದ ಇವತ್ತಿನವರೆಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ಅಥವಾ ಪತ್ರಿಕೆಯಲ್ಲಿ ಗಮನಿಸಿದಾಗ ಒಂದು ಉಡುಪಿ ಜಿಲ್ಲೆ ಒಂದು ಹೊಸ ರೀತಿಯ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಸೊ ಹಾಗಾಗಿ ಈ ಬಾರಿಯ ನಾವು ಫಲಿತಾಂಶವನ್ನು ಗಮನಿಸಿಕೊಂಡಾಗ 10ನೇ ತರಗತಿಯ 2ನೇ ಪರೀಕ್ಷೆ ಫಲಿತಾಂಶ ಕೂಡ ಬಂದಿದೆ. ಅದರಲ್ಲಿ ಕೂಡ ಉಡುಪಿ ಜಿಲ್ಲೆ ಒಳ್ಳೆಯ ಫಲಿತಾಂಶ ಪಡ್ಕೊಂಡಿದೆ. ಈ ಮುಂದಿನ, ಯಾಕೆಂದರೆ ಬೆಟ್ಟ ಏರೋದು ಸುಲಭ, ಅಲ್ಲಿ ನಿಲ್ಲೋದು ತುಂಬ ಕಷ್ಟ. ಈಗ ಮತ್ತಷ್ಟು ನಾವು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಈ 98ರ ಗಡಿನ ದಾಟಬೇಕಾಗಿದೆ. ಮತ್ತಷ್ಟು ಫಲಿತಾಂಶವನ್ನು ಉತ್ತಮೀಕರಣ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ವರ್ಷದ ಕಾರ್ಯಯೋಜನೆ ಯಾವ ರೀತಿಯಲ್ಲಿ ನಾವು ಸಾಗಬೇಕಾಗಿದೆ, ಯಾವ ರೀತಿ ಸಾಗಬೇಕಂತ ನಿಮ್ಮ ಮನಸ್ಸಲ್ಲಿ ಯೋಚನೆಗಳು ಅಥವಾ ತಾವು ಹಾಕ್ಕೊಂಡಿರುವಂಥ ನೀಲನಕಾಶೆಗಳು ಯಾವುದು ಸರ್? ಖಂಡಿತ ಸಾಕಷ್ಟು ಯೋಜನೆಗಳು ಈಗ ನಮ್ಮ ಮನಸ್ಸಿನಲ್ಲಿದೆ. ಅದನ್ನು ಈಗ ಕಾರ್ಯರೂಪ ಮಾಡಬೇಕು. ಕಾರ್ಯರೂಪಗೊಳಿಸೋದ್ರ ಮೂಲಕ ಅದನ್ನು ಯಶಸ್ವಿ ಮಾಡಬೇಕು. ಉದಾಹರಣೆ ಹೇಳೋದಾದರೆ, ಈಗಾಗಲೇ ನೀವು ಹೇಳಿದಾಗೆ 98.18% ಫಲಿತಾಂಶ ದಾಖಲಿಸುವ ಮೂಲಕ ನಾವು
ಇವತ್ತು ಏನು ಮೊದಲನೇ 2ನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದೇವೆ. 1ನೇ ಸ್ಥಾನಕ್ಕೆ ಕೇವಲ 0.22 ಅಷ್ಟೇ. ಸೊ ಹಾಗಾಗಿ 0.22 ಅಷ್ಟೇ ಮಾತ್ರ ಬಾಕಿ ಇದೆ. ಸೊ ಅದನ್ನು ನಾವು ಗೋಲ್ ರೀಚ್ ಆಗಲೇಬೇಕು. ನಾವು ಕಳೆದ ವರ್ಷ ಸಹ ನಾವು 2ನೇ ಪ್ಲೇಸಲ್ಲಿದ್ವಿ, ಪಾಯಿಂಟ್ ಸಮಥಿಂಗಲ್ಲಿ ಮಿಸ್ ಮಾಡ್ಕೊಂಡಿದ್ವಿ. ಅದನ್ನು ಈ ಸಲ ನಾವು ತಲುಪ್ತೇವೆ ಅನ್ನುವಂಥ ತುಂಬ ಭರವಸೆ ಇತ್ತು ನಮಗೆ. ಈ ಉದ್ದೇಶಕ್ಕೆ ನಾವೇನು ಮಾಡಿದ್ದೇವೆ ಈ ವರ್ಷ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಾವು 3ನೇ ಬಾರಿ ಆದರೂ ಕೂಡ 2ನೇ ಸ್ಥಾನವನ್ನೇ ನಾವು ಉಳಿಸ್ಕೊಳ್ಳೋದು ದೊಡ್ಡ ಸಾಧನೆ ಅಲ್ಲ ಅನ್ನಿಸ್ತಾ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ಸಾಧಕರು ನಾವೆಲ್ಲರೂ ನಾವು ಸಾಧನೆಯನ್ನು ಮಾಡಿದವ್ರಿಗೆ ಅದೇ ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಅಷ್ಟೇನು ಸಮಾಧಾನ ತೃಪ್ತಿಕರ ಆಗೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಲೇಬೇಕು ನಾವು ಕನಿಷ್ಠ ಈ ವರ್ಷನಾದರೂ. ಆ ಉದ್ದೇಶಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ದೇವೆ ಅಂತ ಹೇಳಿದರೆ, ಮುಖ್ಯವಾಗಿ 9ನೇ ತರಗತಿಯಿಂದ ನಾವು 10ನೇ ತರಗತಿಗೆ ವಿದ್ಯಾರ್ಥಿಗಳು ಈಗಾಗಲೇ 100% 100% ಅನುತ್ತೀರ್ಣ ಆಗಿದ್ದಾರೆ, ಉತ್ತೀರ್ಣ ಆಗಿದ್ದಾರೆ. ಅವರೆಲ್ಲರೂ ಕೂಡ 9ನೇ ತರಗತಿಯಿಂದ 10ನೇ ತರಗತಿಗೆ ಅಡ್ಮಿಷನ್ ಆಗ್ತಿದ್ದಾರೆ. ಸೊ ಇಲ್ಲಿರುವಂಥ ಈ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಗೆ ನಮ್ಮ ಮಕ್ಕಳ ಸಂಖ್ಯೆ ಸರಿಸುಮಾರು 18,000 ಮಕ್ಕಳಿದ್ದಾರೆ. ಈ 18,000 ಮಕ್ಕಳನ್ನು ಕೂಡ ನಾವು ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಪಾಸಾಗುವಾಗೆ ನೋಡಲೇಬೇಕಾಗ್ತದೆ. ಶೂನ್ಯ ಅನುತ್ತೀರ್ಣ ಅಂತ ನಾವು ಮಾಡಬೇಕಾಗ್ತದೆ. SSLCಯಲ್ಲಿ ಒಂದು ವಿದ್ಯಾರ್ಥಿಯು ಕೂಡ ಅನುತ್ತೀರ್ಣ ಆಗಲೇಬಾರ್ದು ಅನ್ನುವಂಥದ್ದು. ಇದಕ್ಕೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿ ವರ್ಷದಂತೆ ಎಲ್ಲ ಅದೇ ಯೋಜನೆಗಳು ಅದೇ ಸ್ಕೀಮನ್ನು ಹಾಕಿ ನಾವು ಮಾಡುವಂಥದ್ದಲ್ಲ. ವಿಭಿನ್ನವಾಗಿ ವಿಶೇಷವಾಗಿ ನಾವೇನು ಮಾಡಿದ್ದೇವೆ ಈ ಸಲ, ಏನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಕರಿತೇವೆ. ಈ 18,000ದಲ್ಲಿ 9ನೇ ತರಗತಿಯಲ್ಲಿ ಇದ್ದಾಗ ನಾವು ಅವ್ರ ಕಲಿಕೆಯಲ್ಲಿ ಹಿಂದುಳಿದವರನ್ನು ಗುರುತಿಸ್ಕೊಂಡಿದ್ದೇವೆ, FLN ಅಂತೇಳಿ. ಅಲ್ಲಿ ಸುಮಾರು 450 ಮಕ್ಕಳಿದ್ದಾರೆ. ಈ 450 ಮಕ್ಕಳನ್ನು ಕೂಡ ನಾವು ಏನು ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಒಂದು ತಂಡ ಇದೆ ನಮ್ಮದು, ಅನುಷ್ಠಾನಾಧಿಕಾರಿಗಳು ಅಂತೇಳಿ ನಾವು ಕರಿತೇವೆ ಅದನ್ನು. ಯಾರು ಉದಾಹರಣೆ ಡಯಟ್ ಫ್ಯಾಕಲ್ಟಿ ಇರ್ಬೋದು, ನಮ್ಮ ಡಯಟ್ನ ಉಪನ್ಯಾಸಕ ಬಂಧುಗಳು, ನಮ್ಮ ಕಚೇರಿಯ ವಿಷಯ ನಿರ್ವಾಹಕರು ಅಥವಾ ನಮ್ಮ ಯುವಕರಿರ್ಬೋದು. ಸೊ ಇವೆಲ್ಲರ ತಂಡದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಈಗ, ಆ 450ನ್ನು 5 ವಲಯಗಳಿಂದ 5 ಶೈಕ್ಷಣಿಕ ವಲಯಗಳಲ್ಲಿ ಹಂಚಿಕೆ ಹಾಕ್ತಾರೆ. ಆ ಮಕ್ಕಳನ್ನು ಅವರಿಗೆ ದತ್ತು ಕೊಡುವಂಥದ್ದು, ನಿರಂತರವಾಗಿ ಅವ್ರನ್ನ ಮೌಲ್ಯಮಾಪನ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಕಾರ್ಯಯೋಜನೆಯನ್ನು ರೂಪಿಸುವಂಥದ್ದು, ಅದಕ್ಕಾಗಿಯೇ ಸಪ್ರೇಟಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡುವಂಥದ್ದು, ತಾಲೂಕು ಮಟ್ಟದಲ್ಲಿ, ಶಾಲಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ತಂಡವನ್ನು ರಚನೆ ಮಾಡುವ ಮೂಲಕ ನಾವು ಆ ಎಲ್ಲ ವಿದ್ಯಾರ್ಥಿಗಳು ಇವೇನು ಅರ್ಧವಾರ್ಷಿಕ ಪರೀಕ್ಷೆ ಅಂತ ಏನೇ ಕರಿತೇವೆ, ಆ ಅರ್ಧವಾರ್ಷಿಕ ಪರೀಕ್ಷೆ ಆ ಒಳಗೆಯೇ, ಆ ಅವಧಿಯ ಒಳಗೇ ಕೂಡ ಇವರು 100ಕ್ಕೆ 100ರಷ್ಟು ಉತ್ತೀರ್ಣನಾಗುವ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ನಮ್ಮ ಶಿಕ್ಷಕರ ಕಾರ್ಯಕ್ಷಮತೆ ಮೂಲಕ. ಅದಕ್ಕೆ ಮತ್ತೊಂದು ಪರಿಹಾರ ಏನಂತ ಹೇಳಿದ್ರೆ, ವರ್ಷದ ಆರಂಭದಲ್ಲಿ ನಾವು ನಮ್ಮ ಇಲಾಖಾ ನಿಯಮಾನುಸಾರ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೇವೆ. ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಮತ್ತು ರೆಮಿಡಿಯಲ್ ಟೀಚಿಂಗ್ ಅಂತ ಮಾಡ್ತೇವೆ. ಬಹುತೇಕ ಇಲ್ಲಿ ಒಂದಷ್ಟು ಮಕ್ಕಳು ನಾವು ಪತ್ತೆ ಹಚ್ಕೋಬೋದು, ಕಲಿಕೆಯಲ್ಲಿ ಹಿಂದುಳಿದಂಥವರು ಮತ್ತು ಸಿಗ್ಬೋದು, ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಸೊ ಹಾಗಾಗಿ ಅಧಿಕೃತವಾಗಿ ನಮಗೆ ಮಕ್ಕಳ ಸಂಖ್ಯೆ ಗೊತ್ತಾಗ್ತದೆ. ಈ ಮಕ್ಕಳನ್ನೆಲ್ಲ ನಾವೆಲ್ಲರೂ ಕೂಡ ಡಿವೈಡ್ ಮಾಡೋದ್ರ ಮೂಲಕ, ಎಲ್ಲರೂ ಕೂಡ ಹಂಚ್ಕೊಳ್ಳೋದ್ರ ಮೂಲಕ ಸಮಾನವಾಗಿ ಅವರ ಒಂದು ಶೈಕ್ಷಣಿಕ ಪ್ರಗತಿಗೆ ಅತ್ಯಂತ ಶ್ರಮವನ್ನು ಹಾಕುವ ಮೂಲಕ ನಾವು ಈ ವರ್ಷದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಲೇಬೇಕು ಅನ್ನುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ನೀವು ಹೇಳಿದ ಹಾಗೆ ಭಾಳ ಮುಖ್ಯವಾಗಿ ಶೂನ್ಯ ಅನುತ್ತೀರ್ಣ ಇದು ದೊಡ್ಡ ಹೋರಾಟ. ಅಂದರೆ ಯಾರು ಅನುತ್ತೀರ್ಣ ಆಗಬಾರ್ದು, ಎಲ್ಲರೂ ಕೂಡ ಉತ್ತೀರ್ಣ ಆಗಬೇಕು ಎಂಬುದು ಒಂದು ದೊಡ್ಡ ಸವಾಲು ಅಂತ ಹೇಳ್ತೀವಿ. ಈ ಸವಾಲಿಗೆ ಹೋಗುವಾಗ ತುಂಬ ಸಮಸ್ಯೆಗಳಿವೆ. ಈಗ ನೀವು ಗಮನಿಸಿರ್ಬೋದು ಅಥವಾ ನಿಮ್ಮ ಅನುಭವಕ್ಕೆ ಬಂದಿರ್ಬೋದು, ಶೂನ್ಯ ಅನುತ್ತೀರ್ಣ ಅಂತ ಮಾಡಬೇಕಾದ್ರೆ ಅದು ದೊಡ್ಡದಾದಂಥ ದೊಡ್ಡ ಸವಾಲು. ಅದಕ್ಕೆ ಭಾಳ ಪೂರಕವಾಗಿ ಈಗ ನೀವೆಲ್ಲ ಹೇಳಿದ್ರಿ, ಅದನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ದಾರಿಗಳನ್ನು ಕಂಡುಕೊಂಡಿದ್ದೀರಿ? ಖಂಡಿತ. ಅದಕ್ಕೆ ನಮ್ಮ ಶಿಕ್ಷಕರಿಗೆ ಈ ಚಾಲೆಂಜಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಅವರೆಲ್ಲರೂ ಮೈಂಡ್ ರೀಡರು, ನಮ್ಮ ಮಕ್ಕಳ ಮನಸ್ಸನ್ನು ಚೆನ್ನಾಗಿ ರೀಡ್ ಮಾಡುವಂಥವ್ರು. ಸೊ ಜೊತೆಗೆ ಅವ್ರದ್ದೇ ಆದಂಥ ಕೆಲವು ಸ್ಕಿಲ್ ಮತ್ತು ಮೆಥಡ್ಸ್ ಎಲ್ಲ ಇದೆ ಅವ್ರಿಗೆ. ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್ ಅಂತ ಏನು ಕರಿತೇವೆ, ಆ ಎಲ್ಲವನ್ನೂ ಬಳಸೋದ್ರ ಮೂಲಕ ನಮ್ಮ ಶಿಕ್ಷಕರು ಆದಷ್ಟು ಪ್ರಯತ್ನವನ್ನು ಕೂಡ ಈ ನಿಟ್ಟಿನಲ್ಲಿ ಮಾಡ್ತಾರೆ. ಆದರೂ ಕೂಡ ಎಲ್ಲವನ್ನು ನಾವು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಶಿಕ್ಷಕರಿಗೂ ತುಂಬ ಶ್ರಮ ಆಗ್ತದೆ. ಆದರೆ ಅವರದೇ ಆದಂಥ ಕೆಲವು ತಂತ್ರಗಳನ್ನು ಬಳಸಿಕೊಳ್ಳುವ ಮೂಲಕ ನಿರಂತರವಾಗಿ ಆ ಮಕ್ಕಳ ಜೊತೆಯಲ್ಲೇ ಇರ್ತಾರೆ ಅವರು. ಕಲಿಕೆಯಲ್ಲಿ ಸೈಕಲಾಜಿಕಲಿ ನಾವು ಹೇಳೋದಾದರೆ, ಕೆಲವು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಸಾಮರ್ಥ್ಯಗಳನ್ನು ಬರೆಸೋದೇ ತುಂಬ ಕಷ್ಟ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಶಿಕ್ಷಕರು ಅವರದೇ ಆದಂಥ ಕೆಲವು ವಿಧಾನಗಳನ್ನು ಬಳಸೋ ಮೂಲಕ, ಉದಾಹರಣೆ ನಾನು ಹೇಳೋದಾದರೆ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಾನು ಜೂನ್ ಮಾಹೆಯಲ್ಲಿ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೆ. ವರ್ಷದ ಆರಂಭದಲ್ಲಿಯೇ ಒಂದು ಶಾಲೆಯಲ್ಲಿ ಒಬ್ಬರು ಶಿಕ್ಷಕರು
ಬೆಳಗಿನ ಅವಧಿಯಲ್ಲಿಯೇ ಜೂನ್ ಮಾಹೆಯಲ್ಲೇ ವಿಶೇಷ ತರಗತಿಗಳನ್ನು ಆಯೋಜಿಸಿಕೊಂಡು ಆ 10ನೇ ತರಗತಿ ವಿದ್ಯಾರ್ಥಿಗೆ ಏನು ನಲಿಕಲಿ ಕಾರ್ಡ್ ಇದ್ದಾವೆ ಅವುಗಳನ್ನು ಬಳಸೋ ಮೂಲಕ ಕನ್ನಡ ವಿಷಯದಲ್ಲಿ ಪರಿಣತಿಯನ್ನು ಪಡಿಬೇಕು, ಕನ್ನಡ ವಿಷಯದಲ್ಲಿ ಅವನು ನಾಲೆಜನ್ನು ಪಡ್ಕೋಬೇಕು, ಆ ವಿಷಯವನ್ನು ಪಾಸ್ ಮಾಡಬೇಕು ಅನ್ನುವಷ್ಟು ಶ್ರಮವನ್ನು ಹಾಕಿ ಈ ಒಂದು ಕೆಲವು ಅವರದೇ ಆದಂಥ ಕೆಲವು ತಂತ್ರಗಳನ್ನು ಬಳಸೋದ್ರ ಮೂಲಕ ಕಲಿಕೆಯನ್ನು ನಾವು ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಯಾವುದೇ ಪರಿಮಿತಿಯನ್ನು ಹಾಕ್ಕೊಂಡಿಲ್ಲ, ಅವರು ಯಾವುದೇ ಕಾಲಮಿತಿಯನ್ನು ಹಾಕ್ಕೊಂಡಿಲ್ಲ. ಉದಾಹರಣೆಗೆ ನಾವು 240 250 ನಮ್ಮದು ವರ್ಕಿಂಗ್ ಡೇ ಇದೆ ನಮ್ಮ ಇಲಾಖೆ ನಿಯಮಾನುಸಾರ. ಅದೆಲ್ಲವನ್ನು ಮೀರಿ ನಮ್ಮ ಶಿಕ್ಷಕರು ಪ್ರಾಮಾಣಿಕ ಮತ್ತು ಪ್ರಯತ್ನ ಬದ್ಧತೆಯಿಂದ ಕೆಲಸ ಮಾಡುವಂಥ ಶಿಕ್ಷಕರು ಆ ಪರಿಮಿತಿಯನ್ನು ಮೀರಿ 240 50 60 ದಿನಗಳು ಸಹ ಕೆಲಸ ಮಾಡೋದ್ರ ಮೂಲಕ ಅವ್ರದ್ದೇ ಆದಂಥ ಒಂದು ಪರಿಶ್ರಮನ ಆಗ್ತಿದ್ದಾರೆ. ಸೊ ಅವರ ಒಂದು ನಂಬಿಕೆ ಮೇಲೆ, ಅವರ ಒಂದು ಭರವಸೆ ಮೇಲೆ ನಾವು ಅದನ್ನು ಈ ಸಕ್ಸಸ್ ಮಾಡ್ತೇವೆ ಅನ್ನುವಂಥ ಒಂದು ನಂಬಿಕೆನ ನಾವು ಇಟ್ಕೊಂಡಿದ್ದೇವೆ. ಓಕೆ, ಇನ್ನೊಂದು ಭಾಳ ಎಲ್ಲ ಸರಿ. ಈಗ ಇವೆಲ್ಲ ನಾವು ಎಲ್ಲ ಫಲಿತಾಂಶ ಆಯಿತು. ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕಿತ್ತೆ, ಒಂದು ಸರ್ವಾಂಗೀಣ ಬೆಳವಣಿಗೆ ಆಗಬೇಕಾದಲ್ಲಿ ಪಠ್ಯ ಎಷ್ಟು ನಾವು ಅದನ್ನು ಸಹಪಠ್ಯ ಅಂತ ಕರಿತೀವಿ, ಅದು ಜೊತೆಗೆ ಇರಲೇಬೇಕು. ಈ ಸಹಪಠ್ಯ ಒಂದು ಪರಿಣಾಮಕಾರಿಯಾದ ಬಳಕೆ ಆಗಬೇಕಾದ್ರೆ ಅದು ಅನುಷ್ಠಾನ ಹೇಗಿರಬೇಕಂತೇಳಿ ಎಷ್ಟೋ ಕಡೆ ನಾವು ಗಮನಿಸಿದಾಗ ಚಟುವಟಿಕೆ ಮಾಡೋದೇನೇ ಇಲ್ಲ, ಬರೀ ಏನು ಓದೋದು ಬರೀ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಈ ಅನುಷ್ಠಾನವನ್ನು ಹೇಗೆ ಜೋಡಿಸ್ಕೊಳ್ಬೇಕು, ಏನು ಸಲಹೆ ಕೊಡ್ತೀರಿ? ನೀವು ಹೇಳಿದ ಹಾಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂತ ಇದು ಉತ್ತಮವಾಗಿದೆ. ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್. ಸೊ ಇಲ್ಲಿ ನಾವು ಫಲಿತಾಂಶ ಕೇವಲ ಸ್ಥಾನಮಾನಗಳಿಗೆ ಅಥವಾ ಯಾವುದೋ ಒಂದು ಗುರಿಯನ್ನು ಮುಟ್ಟಬೇಕು ಅಂತೇಳಿ ನಾವು ಅದನ್ನೇ ಗುರಿಯಾಗಿ ಇಟ್ಕೊಂಡು ಹೋದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗೋದಿಲ್ಲ. ಆ ನೆಲೆಯಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಆಟ, ಊಟ, ಪಾಠ ಎಲ್ಲವನ್ನೂ ಕೊಡಬೇಕು. ನಾವು ಆಟೋಟ ಪಾಠಗಳು ಕೂಡ ಕೊಡಬೇಕು. ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೋಬೇಕು. ಈಗಾಗಲೇ ಇಲಾಖೆ ನಿಗದಿಪಡಿಸಿರುವ ಕೆಲವು ಪಠ್ಯೇತರ ಚಟುವಟಿಕೆಗಳಿದೆ, ಪ್ರತಿಭಾ ಕಾರಂಜಿ ಇರ್ಬೋದು, ಇನ್ನಿತರೆ ಸ್ಪರ್ಧೆಗಳಿರ್ಬೋದು, ಕಲಿಕೆಗೆ ಪೂರಕವಾದ ಏನು ಸ್ಪರ್ಧೆಗಳು, ಕಲಿಕೆಗಳು, ಇದಕ್ಕೆಲ್ಲ ನಾವು ಸರ್ ಒಂದು ಕರೆ ಗಮನಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪ್ರಭಾತ ಶೆಟ್ಟಿ ಕೊಂಡಳ್ಳಿ ಅಂತ ಹೇಳಿ. ನಮಸ್ಕಾರ ಗುರುಗಳೇ. ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ. ಸರ್ ಮಾತಾಡಿ ಸರ್. ನಮಸ್ಕಾರ ಲೋಕೇಶ್ ಸರ್ ಅವರಿಗೆ. ನಮಸ್ತೆ. ನಮಸ್ತೆ, ದಯವಿಟ್ಟು ಮಾತಾಡಿ ಪ್ರಶ್ನೆ ಕೇಳಿ. ಖುಷಿ ಆಯ್ತು, ಒಂದು ಒಳ್ಳೆ ಆರಂಭ. ಮಳೆ ಇವತ್ತು ಸ್ವಲ್ಪ ಆರಂಭ ಆಗಿದೆ. ಹಾಗೆ 2025-26 ಉತ್ತಮ ಫಲಿತಾಂಶ ಕೊಡುವಲ್ಲಿ ನಮ್ಮ ಶಿಕ್ಷಣ ಸೌರಭ ಕಾರ್ಯಕ್ರಮ ಮೂಲಕ ನಮ್ಮ ಅಧಿಕಾರಿಗಳಾಗಿ ತಾವು ಮತ್ತೆ ಎಲ್ಲ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉತ್ತಮ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಶಿಕ್ಷಣ ಸೌರಭದ ಮುಖ್ಯ ನಿರ್ವಾಹಕರು ನಮ್ಮ ನರೇಂದ್ರ ಕುಮಾರ್ ಕೋಟ ಮತ್ತು ಸತೀಶ್ ವಡ್ಡೇಸೆ ಅವರಿಗೆ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ವರ್ಷವೂ ಕೂಡ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ ಪಡೆಯಬೇಕು ಆ ನಿಟ್ಟಿನಲ್ಲಿ ಶಿಕ್ಷಣ ಸೌರಭವನ್ನು ಆರಂಭದಲ್ಲಿ ಆರಂಭಿಸಿದ್ದು ಒಳ್ಳೆಯದಾಯ್ತು. ಈ ಒಂದು ವೇದಿಕೆ ಮೂಲಕ ನಮ್ಮ ಜಿಲ್ಲೆ 2026-27 ಸಾಲಿನಲ್ಲಿ ಪ್ರಥಮ ಸ್ಥಾನ ಪಡೆಯುವಂತಾಗಬೇಕು ನಮ್ಮೆಲ್ಲ ಆಶಯ. ಹಾಗಾಗಿ ಮೊದಲಾಗಿ ನಮ್ಮ ಇಡೀ ಜಿಲ್ಲೆಯ ವ್ಯಕ್ತಿಗತ ಮಾರ್ಗದರ್ಶಕರಾಗಿ ಶ್ರೀಯುತ ಲೋಕೇಶ್ವರ್ ಅವರು ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಹೊಸ ಚಿಂತನೆ, ಯೋಚನೆಗಳಿಗೆ ಲೋಕೇಶ್ವರ್ ಅವರು ಮಾದರಿ. ಹಿಂದೆ BO ಆಗಿದ್ದವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿದವರು. ಹಾಗಾಗಿ ಈ ವರ್ಷ ವೃತ್ತಿಯಲ್ಲಿ ಕೂಡ ಈ ವರ್ಷವೂ ಕೂಡ ಇನ್ನೂ ಹೊಸ ಯೋಜನೆ ಕಾರ್ಯಕ್ರಮ ಮೂಲಕ ನಮ್ಮ ಉಡುಪಿ ಜಿಲ್ಲೆ ಯಾವ ಘನತೆಯನ್ನು ಹೊಂದಿದ ರಾಜ್ಯದಲ್ಲಿ ಅದು ಇನ್ನಷ್ಟು ಎತ್ತರಕ್ಕೆ ಹೋಗ್ಬೇಕು, ಪ್ರಥಮ ಸ್ಥಾನ ಪಡೆಯುವಂತಾಗಬೇಕು ನಮ್ಮೆಲ್ಲ ಆಸೆ ಇದೆ. ಈಗ ನಿಮಗೆ ನೇರವಾದ ಪ್ರಶ್ನೆ, ಈಗ ಈ ವರ್ಷ ಯಾವ ರೀತಿಯ ಒಂದು ಚಿಂತನೆ ಯೋಜನೆಗಳಿವೆ ಅಂತ ಯಾಕಂದ್ರೆ ನಮ್ಮ ಜಿಲ್ಲೆಯ ಶಿಕ್ಷಣದ ಒಂದು ಫಲಿತಾಂಶ ಉತ್ತಮವಾಗಿ ಪಡೆಯುವಲ್ಲಿ ಒಂದು ಅಧಿಕಾರಿಗಳ ಮಾರ್ಗದರ್ಶನ, ಅದರೊಟ್ಟಿಗೆ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು ಈ ಎಲ್ಲರ ಮಾರ್ಗದರ್ಶನ ಮಕ್ಕಳಿಗೆ, ವಿದ್ಯಾರ್ಥಿಗಳ ನೇತೃತ್ವ ಯಾರು ಅಂದ್ರೆ ನಮ್ಮ ಅಧ್ಯಾಪಕರು. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಬೆಳಿಗ್ಗೆ ಮತ್ತೆ ಸಂಜೆ
ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು ಅಂತ ನಮಗೆಲ್ಲ ಗೊತ್ತುಂಟು. ಹಾಗಾಗಿ ಮೊನ್ನೆ ದಿನ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡಿದ್ರು ನಮ್ಮ ಶಾಲೆಗಳಿಗೆ, ಮುಖ್ಯೋಪಾಧ್ಯಾಯರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ರು. ಒಳ್ಳೆ ಕಾರ್ಯಕ್ರಮ, ನಾನು ಭಾಗಿಯಾಗಿದ್ದೆ, ಖುಷಿ ಆಯ್ತು. ಅದೇ ರೀತಿಯಲ್ಲಿ ನಮ್ಮ ಉಡುಪಿಯ ಶೈಕ್ಷಣಿಕ ಒಂದು ಸಾಧನೆಗೆ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಜಿಲ್ಲೆಯ ಶಿಕ್ಷಕರನ್ನು ಕೂಡ ಒಂದಿನ ಕರೆದು ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ ಆಗಬೇಕು ಅಂತ ನಿಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಸರ್. ಅದೇ ರೀತಿಯಲ್ಲಿ ಈ ವರ್ಷ ಯಾವುದೇ ರೀತಿಯ ಕಾರ್ಯಕ್ರಮ ಕೈಗೊಂಡು ಕೂಡ ನಾವೆಲ್ಲರೂ ಒಟ್ಟಾಗಿ ಈ ವರ್ಷ ನಮ್ಮ ಜಿಲ್ಲೆಯನ್ನ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನೋದು ನನ್ನಲ್ಲಿ ಸಂಕಲ್ಪ ಸರ್. ಅದು ಖಂಡಿತವಾಗಿ ಈಡೇರಿಕೆ ನಮ್ಮ ಭಾವನೆ. ಈ ಸಂಕಲ್ಪದೊಂದಿಗೆ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ, ನಿಮ್ಮ ಹೊಸ ಚಿಂತನೆಗಳು ನಮ್ಮನ್ನು ಹಂಚಿಕೊಳ್ಳೋದಾಗ್ಬೇಕು ಸರ್. ಮತ್ತೊಮ್ಮೆ ಸಾಮರ್ಥ್ಯವು ಮತ್ತೆ ನಿಮಗೂ ಮತ್ತೆಲ್ಲ ಅಧಿಕಾರಿಗಳಿಗೂ ನಾನು ನಮ್ಮ ಖಾತೆಗೆ ಸಂಘದ ಪರವಾಗಿ ಶುಭಾಶಯವನ್ನು ಕೋರ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ನರೇಂದ್ರ ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಈಗ ಎಲ್ಲರ ಆಶೆ ಅಷ್ಟೇ, ಉಡುಪಿ ಜಿಲ್ಲೆ ಪ್ರಥಮ ಬರಬೇಕಂತೇಳಿ ನಾವಾಗ ನೋಡೋಣ, ಅದನ್ನು ಮುಂದೆ ಚರ್ಚೆ ಮಾಡೋಣ. ಸಹಪಠ್ಯ ಚಟುವಟಿಕೆಗಳು ಭಾಳ ಮುಖ್ಯ ಆಗುತ್ತೆ, ಆ ವಿಚಾರ ನೀವು ಮಾತಾಡ್ತಾ ಇದ್ರಿ. ಹೌದು, ಈಗಾಗಲೇ ಇಲಾಖೆ ನಿಗದಿಪಡಿಸಿರೋ ಪ್ರತಿಭಾ ಕಾರಂಜಿ ಸೇರಿದಂತೆ ಇನ್ನಿತರ ಸ್ಪರ್ಧೆಗಳು, ಕಾರ್ಯಕ್ರಮಗಳು ನಿರಂತರವಾಗಿ ಕಾಲಕ್ಕೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ನಮ್ಮದು ಕ್ರೀಡಾಕೂಟಗಳು ಸಹ ಇದೆ. ಏನು ನಮ್ಮ ಇಲಾಖೆ ನಿಯಮ ಚೌಕಟ್ಟುಗಳೇನಿದೆ ಕಳೆದ ವರ್ಷದಂತೆ ಈ ವರ್ಷವೂ ಸಹ ಮುಂದುವರಿತಾ ಇದೆ. ಉದಾಹರಣೆ, ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಬರುವಂತಿಲ್ಲ, ಮತ್ತು ಶಾಲೆಗಳಲ್ಲಿ ಅನಾವಶ್ಯಕವಾಗಿ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಬೇರೆಯವ್ರಿಗೆ ಅವಕಾಶ ಕೊಡೋ ಮೂಲಕ ಆಯೋಜಿಸುವಂತಿಲ್ಲ. ಸೊ ಇವೆಲ್ಲವೂ ನಮಗೆ ಸಪೋರ್ಟಿವ್ ಆಗಿ ಆಗಿದೆ. ಹೀಗಾಗಿ ಮಕ್ಕಳ ಕಲಿಕೆಗೆ ಪೂರಕವಾದ ಕೆಲವು ಆ್ಯಕ್ಟಿವಿಟೀಸನ್ನು, ಚಟುವಟಿಕೆಗಳನ್ನು ತರಗತಿಯಲ್ಲೇ ನಾವು ಆಯೋಜಿಸ್ಕೋತೇವೆ. ಸೊ ಈ ಮೂಲಕ ಮಕ್ಕಳ ಒಂದು ಮಾನಸಿಕ ಏನು ಒಂದು ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ಆ ದೃಷ್ಟಿಯಲ್ಲಿ ಕಲಿಕೆಗೆ ಪೂರಕವಾಗಿ ಇಂಥದ್ದೆಲ್ಲ ಆ್ಯಕ್ಟಿವಿಟೀಸ್ ಆದಾಗ ಮಾತ್ರ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಇಲ್ಲದೆ ನಾವು ಯಾವಾಗಲೂ ಫಲಿತಾಂಶ ಹೆಚ್ಚಿನ ಪ್ರಮಾಣದ ಅಂಕಗಳನ್ನು ತಗೊಳ್ಳುವಂಥದ್ದು ಅಂತ ಹೇಳಿ ನಾವು ಗಮನ ಕೊಟ್ಟರೆ ಅದು ಸ್ವಲ್ಪ ಮಕ್ಕಳ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತದೆ, ಆಸಕ್ತಿ ಕೂಡ ಕಲಿಕೆಯಲ್ಲಿ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತವಾಗಿ. ಯಾಕೆಂದರೆ ಶಿಕ್ಷಣ ಅಂದ ಕೂಡಲೇ ಅಲ್ಲಿ ಮಗುವಿಗೆ ಬರೀ ನಾವು ಒತ್ತಡವನ್ನು ಕೊಡ್ತಾ ಹೋದಾಗೆ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ, ಅಥವಾ ಒಂದು ಸುಂದರವಾದ ಕಾರಂತ ಹೇಳಿದಾಗೆ ಸಂಭ್ರಮದ ಕಲಿಕೆ, ಸಂತಸದ ಕಲಿಕೆ ಆಗೋದಿಲ್ಲ. ಆ ಕಲಿಕೆ ಆಗಬೇಕಾದ್ರೆ ಮತ್ತೊಂದು ಕರೆ ಗಮನಿಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮಾಲತಿ ಒಕ್ವಾಡಿ ಅಂತ ಹೇಳಿ, ಸರ್ಕಾರಿ ಪ್ರೌಢಶಾಲೆ ಮಲ್ಪೆಯಿಂದ ಮಾಡ್ತಾ ಇದ್ದೀನಿ ಸರ್. ಹೇಳಿ ಮೇಡಮ್, ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ದಯವಿಟ್ಟು ಮಾತಾಡಿ. ಸರ್ ಅಭಿನಂದನೆಗಳು, ನಿಮ್ಮ ನಾಯಕತ್ವದಲ್ಲಿ ಉಡುಪಿ ಜಿಲ್ಲೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದೆ. ನಿಮಗೂ ಅಭಿನಂದನೆಗಳು, ದಯವಿಟ್ಟು ಹೇಳಿ. ಸರ್, ಶಿಕ್ಷಣ ಸೌರಭ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಮಕ್ಕಳಿಗೆ ಒಂದು ಧನಾತ್ಮಕ ಪ್ರೇರಣೆಯನ್ನು ಒದಗಿಸಿದೆ ಸರ್. ಹೌದು, ಈ ವರ್ಷ ಪ್ರಾರಂಭದಿಂದಲೇ ಈ ಕಾರ್ಯಕ್ರಮ ಮಾಡೋದಂತ ಖುಷಿಯನ್ನು ಕೊಟ್ಟಿದೆ ಸರ್. ಥ್ಯಾಂಕ್ ಯು. ಮತ್ತೆ ಮಕ್ಕಳಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಸರ್ ನಿಮ್ಮ ಮಾತುಗಳು. ನಾವು ಕೆಲವೊಮ್ಮೆ ಮಕ್ಕಳಿಗೂ ಕೂಡ ಇದೆಲ್ಲ ರೆಕಾರ್ಡೆಡ್ ಪ್ರೋಗ್ರಾಮ್ ಅನ್ನು ಕೇಳಿಸಿದ್ದೇವೆ. ಹೌದು ಮೇಡಮ್, ತುಂಬಾ ಖುಷಿ ಪಟ್ರು. ಮತ್ತೆ ಎಲ್ಲಾ ಸಬ್ಜೆಕ್ಟಿನ ಎಲ್ಲಾ ವಿಷಯದ ಟೀಚರ್ಸ್ಗಳು ಕೊನೆ ಕ್ಷಣದ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದು ಈಗ ಸಮಾಜ ವಿಜ್ಞಾನ ತುಂಬಾ ಕಷ್ಟ ಅಂತ ಹೇಳ್ತಾರೆ. ನರೇಂದ್ರ ಸರ್ ಅವರ ಲಾಸ್ಟ್ ಮೂಮೆಂಟ್ಗೆ ಕೊಟ್ಟ ಕೊನೆಯ ಕ್ಷಣದ ಟಿಪ್ಸ್ಗಳು ತುಂಬಾ ಪರಿಣಾಮವನ್ನು ಬೀರಿದೆ ಸರ್. ಥ್ಯಾಂಕ್ ಯು. ಅದು ತುಂಬಾ ಉಪಯೋಗ ಆಗಿದೆ ಮಕ್ಕಳಿಗೆ ಅನ್ನುವಂಥದ್ದು ತುಂಬಾ ಖುಷಿ ಆಯ್ತು. ತುಂಬಾ ಉಪಯೋಗ ಆಗಿದೆ. ನಾವು ಟೀಚರ್ಸ್ ಕೂಡ ಕೆಲವೊಂದು ಅಂಶಗಳನ್ನು ತಗೊಂಡಿದ್ದೇವೆ ಸರ್. ಥ್ಯಾಂಕ್ ಯು ಮೇಡಮ್. ಈ ವರ್ಷ ಇನ್ನೂ ಪರಿಣಾಮಕಾರಿಯಾಗಿ ಬರ್ತದೆ ಅನ್ನೋದು ನಮ್ಮ ಆಶಯ ಸರ್. ಅಲ್ಲ, ಖಂಡಿತ ನಿಮ್ಮಂಥ ಒಂದು ಪ್ರತಿಭಾವಂತ ಶಿಕ್ಷಕರು ಇರುವಾಗ ನಮ್ಮ ತಂಡದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇದ್ದೀರಾ. ನಾವು ಗಮನಿಸಿದ್ದೇವೆ ನಿಮ್ಮ ಬಗ್ಗೆ. ತುಂಬ ಶ್ರಮ ಹಾಕಿದರೆ ನೀವು ಮಕ್ಕಳನ್ನ ವೈಯಕ್ತಿಕವಾಗಿ ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿ ಅವ್ರ ಕಲಿಕೆಯಲ್ಲಿರುವಂಥ ಕಷ್ಟಗಳನ್ನು ಪರಿಹಾರ ಮಾಡೋದ್ರ ಮೂಲಕ ಏನು ಪರಿಹಾರವನ್ನು ಕೊಟ್ಟಿದ್ದಾರೆ. ನೀವು ತುಂಬ ಒಂದು ಎಕ್ಸ್ಪರ್ಟ್, ನೀವೆಲ್ಲರೂ ಕೂಡ ಎಕ್ಸ್ಪರ್ಟ್ ಟೀಮ್ಸ್ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ನೀವೆಲ್ಲ ಅಷ್ಟು ಶ್ರಮವನ್ನು ಹಾಕಿದ್ರಿಂದ, ಅಂತಹ ಒಂದು ತಂಡ ಇರೋದ್ರಿಂದ ನಮಗೆ ಸಹಕಾರಿಯಾಗಿದೆ ಮೇಡಮ್. ಇದೇನಿದ್ರು ಟೀಮ್ ವರ್ಕು, ನಾವು ನಿಮ್ಮ ಜೊತೆಗಿದ್ದೇವೆ ಅಷ್ಟೇ. ಬಟ್ ನೀವು ನಿಜವಾಗಿಯೂ ನಮಗೆ ಹಿಂದಿನಿಂದ ನಾಯಕತ್ವ ಒಳ್ಳೆ ಪ್ರೋತ್ಸಾಹ ಕೊಟ್ಟಾಗ ನಮಗೂ ಒಂದೇನೋ ಧೈರ್ಯ ಬರ್ತದೆ ಸರ್ ಮುಂದೆ ಹೋಗ್ಲಿಕ್ಕೆ, ಸಂಜೆ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ, ವಿಶೇಷ ತರಗತಿಗಳನ್ನ ತಗೊಳ್ಲಿಕ್ಕೆ ನಮ್ಮೊಂದಿಗೆ ಅಧಿಕಾರಿಗಳಿದ್ದಾರೆ ಅನ್ನುವಂತ ಖುಷಿಯೇ ನಮ್ಗೆ ದೊಡ್ಡ ಧೈರ್ಯ ಸರ್.
ಖಂಡಿತ ನಾನು ಖುಷಿ ಪಟ್ಟಿದ್ದೇನೆ ಮೇಡಮ್. ನಮ್ಮ ಇಂಥ ಒಂದು ಅದ್ಭುತವಾದ ಒಂದು ಶಿಕ್ಷಕರ ತಂಡ ಇದೆ, ಎಷ್ಟು ಡೆಡಿಕೇಶನ್ ಕಮಿಟ್ಮೆಂಟ್ ಇದೆ ನಮ್ಮ ಶಿಕ್ಷಕರಿಗೆ. ನನಗೆ ಒಂದು ಖುಷಿ ಸಂತೋಷ ಅಂತ ಹೇಳಿದ್ರೆ ಸಾಧಕರ ಜೊತೆಯಲ್ಲಿ ನಾನಿದ್ದೀನಿ ಅನ್ನುವಂಥದ್ದೇ ನನಗೆ ಖುಷಿ ಕೊಟ್ಟದ್ದು. ನೀವೆಲ್ಲ ಸಾಧಕರು, ಸೊ ಹಾಗಾಗಿ ನಿಮಗೆಲ್ಲ ನಮ್ಮ ಮಾರ್ಗದರ್ಶನ ಅಥವಾ ತಿಳುವಳಿಕೆ ಹೆಚ್ಚು ಹೇಳೋ ಅಗತ್ಯ ಇಲ್ಲ. ನೀವು ಮಾಡ್ತಿರುವಂಥ ಕೆಲಸನ ಪ್ರಶಂಸೆ ಮಾಡ್ತಾ ಹೋದರೆ ನನಗೆ ಒಂದು ಸ್ವಲ್ಪ ತೃಪ್ತಿ ಆಗ್ತದೆ ಅಷ್ಟೇ ಮೇಡಮ್. ಖಂಡಿತ ಆಲ್ ದಿ ಬೆಸ್ಟ್. ಈ ವರ್ಷಕ್ಕೆ ನಿಮಗೆ ಆಲ್ ದಿ ಬೆಸ್ಟ್ ಮೇಡಮ್. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ಸರಿ ಸರ್, ಓಕೆ. ನಾವಾಗ ಅದೇ ಮತ್ತೆ ಸಹಪಠ್ಯ ಚಟುವಟಿಕೆಗಳ ನಾವು ಹೇಗೆ ನೀವು ಹೇಳಿದಾಗೆ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಕ್ರೀಡೋತ್ಸವಗಳಿವೆ, ಪ್ರತಿಭಾ ಕಾರಂಜಿ ಇದೆ, ಮತ್ತು ಭಾಳ ಮುಖ್ಯವಾಗಿ ಇರುವಂಥ ನಿಯಮಗಳು ಶಾಲಾ ಸಮಯದಲ್ಲಿ ಬೇರೆ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಅಂದರೆ ಇಲಾಖೆಯ ಕಾರ್ಯಕ್ರಮಗಳು ಮಾತ್ರ ಮಾಡಬೇಕಾಗತ್ತೆ. ಮತ್ತು ಬೇರೆ ಬೇರೆ ಹೊರಗಿನ ಕಾರ್ಯಕ್ರಮಗಳು ಕೂಡ ಏನು ನಿಯಮಗಳಿವೆ ಅವುಗಳು ಕೂಡ ಪುಷ್ಟಿ ಕೊಡುವಂಥ ಕಾರ್ಯಕ್ರಮಗಳಾಗಿ, ಹಾಗಾಗಿ ಮಗು ಮತ್ತು ಶಿಕ್ಷಕ ಅತ್ಯಂತ ಹೆಚ್ಚಿನ ಸಮಯದಲ್ಲಿ ಶಾಲೆಯಲ್ಲೇ ಇರುವುದರಿಂದ ಇದು ಒಳ್ಳೆಯ ಯೋಜನೆ. ಶಾಲೆಯಲ್ಲೇ ಇರುವುದರಿಂದಾಗಿ ಈ ಶೈಕ್ಷಣಿಕವಾದ ಒಂದು ಉತ್ತಮೀಕರಣಕ್ಕೆ ತುಂಬ ಸಹಕಾರಿಯಾಗಿರುವಂಥದ್ದು. ಅದನ್ನು ನೀವು ಹೇಳಿದೆ ಸರ್, ಭಾಳ ಒಳ್ಳೆಯ ಯೋಜನೆಗಳು, ಅಂದರೆ ಇಲಾಖೆಯ ನಿಯಮಗಳು ಇದೆಲ್ಲ ಸರಿ. ಒಂದು ಕಡೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ, ಈಗ ನಾವು ಎಲ್ಲ ಹೇಳೋದು ನಂಬರ್ 1 ಯಾಕಿಲ್ಲ ಕೇಳುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಒತ್ತಡ ಅನಿಸೋದಿಲ್ವೇ? ಈ ಒತ್ತಡವನ್ನು ನಿರ್ವಹಣೆಗೆ ನಾವು ಏನು ಮಾಡಬೇಕಾಗಿದೆ? ಯಾಕೆಂದರೆ ಇಲಾಖೆಯವರು ಮುಖ್ಯೋಪಾಧ್ಯಾಯರು ಶಿಕ್ಷಕರ ಮೇಲೆ, ಶಿಕ್ಷಕರು ಕೊನೆಗೆ ಬಲಿಪಶು ಆಗೋದು ಮಕ್ಕಳು. ಈ ಒತ್ತಡ ನಿರ್ವಹಣೆಯನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಕನಸುಗಳು, ಯೋಜನೆಗಳು, ಆಲೋಚನೆಗಳು ನಿಮ್ಮಲ್ಲಿ ಇವೆ? ಖಂಡಿತ ಇದು ಒಳ್ಳೆಯ ವಿಷಯ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಮಕ್ಕಳು ಟಾರ್ಗೆಟ್ ಆಗ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಮೇಲಧಿಕಾರಿಗಳಿಂದ ಹಂತ ಹಂತವಾಗಿ ಹೋಗಿ ಅದು ಕೊನೆಗೆ ಶಿಕ್ಷಕರಿಂದ ಮಕ್ಕಳಿಗೆ ಇನ್ನೊಂದು ಕಡೆಯಿಂದಲೂ ಸಹ ಟಾರ್ಚರ್ ಆಗ್ತದೆ. ಏನಂತ ಹೇಳಿದ್ರೆ ಅದು ಪೇರೆಂಟ್ಸ್ ಕಡೆಯಿಂದಲೂ ಸಹ ಆ ಮಕ್ಕಳು ಪೋಷಕರ ಒತ್ತಡ, ಈ ಕಡೆ ಶಿಕ್ಷಕರ ಒತ್ತಡ, ನಮ್ಮ ಶಿಕ್ಷಕರಿಗೆ ಮೇಲಧಿಕಾರಿಗಳಿಂದ ಅಥವಾ ಇಲಾಖೆಯಲ್ಲಿ ಕೆಲವು ನಿಯಮಗಳೆಲ್ಲ ಸಹ ಒತ್ತಡ. ನಾನು ಹೇಳುವಂಥದ್ದು, ದಯವಿಟ್ಟು ನಮ್ಮೆಲ್ಲ ಶಿಕ್ಷಕರು ಒಂದು ಸಕಾರಾತ್ಮಕವಾದ ಆಲೋಚನೆಗಳನ್ನು ಮಾಡಬೇಕು, ಮೈಂಡ್ ಸೆಟ್ ಮಾಡಬೇಕು, ಮತ್ತು ಹೆಲ್ದಿ ಇರಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಹ್ಯಾಪಿ ಮತ್ತು ಖುಷಿಯಾಗಿದ್ದರೆ ಮತ್ತು ಆರೋಗ್ಯಕರವಾಗಿದ್ದರೆ ಅವರ ಆಲೋಚನೆಗಳು ಕೂಡ ಒಳ್ಳೆಯದಾಗಿದ್ದಾಗ ಕಾಂಪಿಟೇಷನ್ ಬೇಕು ನಮಗೆ. ಯಾವುದ ವಿಧದ ಕಾಂಪಿಟೇಷನ್ ಅಂತ ಹೇಳಿದ್ರೆ ಹೆಲ್ದಿ ಕಾಂಪಿಟೇಷನ್ ಅಂತ ಕರಿತೇವೆ, ಆರೋಗ್ಯಕರವಾದ ಸ್ಪರ್ಧೆ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ಹೇಳುವಂಥದ್ದು, ನಮ್ಮ ವಿದ್ಯಾರ್ಥಿಗಳಿಗೆ ನಾವು 1ನೇ ತರಗತಿಯಿಂದಲೇ ನಾವು ಶಿಕ್ಷಣವನ್ನು ಕೊಡ್ತಾ ಬಂದರೆ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಬಂದರೆ, ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಒತ್ತಡಕ್ಕೆ ಒಳಗಾಗುವ ಅವಕಾಶಗಳು ತೀರಾ ಕಡಿಮೆ. ಉದಾಹರಣೆ ಹೇಳೋದಾದರೆ, ಎಲ್ಲೋ ಒಂದು ಕಡೆ ನಾವು 10th ಮಕ್ಕಳನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಕಲಿಕೆಗೆ ಒತ್ತಾಯ ಮಾಡುವಂಥದ್ದು, ಒತ್ತಡ ಹಾಕುವಂಥದ್ದು, ಇದು ಅವೈಜ್ಞಾನಿಕ ನನ್ನ ಪ್ರಕಾರ. ಮತ್ತು ಅಥವಾ 8ಯಿಂದಲೂ ಕನಿಷ್ಠ 8ಯಿಂದಾದರೂ ನಾವು ಶುರು ಮಾಡಿದಾಗ 8ನೇ ತರಗತಿಯಿಂದಲಾದರೂ ನಾವು ಗುಣಮಟ್ಟದ ಶಿಕ್ಷಣಕ್ಕೆ ಸಂಪೂರ್ಣ ಕಲಿಕೆಗೆ ಒತ್ತು ಕೊಟ್ಟಾಗ, ಅಥವಾ ಪ್ರಾಥಮಿಕ ಹಂತದಿಂದಲೇ, ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಳೆದ 10 ವರ್ಷಗಳ ಹಿಂದೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದರಿಂದಾಗಿ, ಅಥವಾ ಏನು ನಾವು ಬೇಸ್ ಅಥವಾ ಫೌಂಡೇಶನ್ ಅಂತ ಕರಿತೇವೆ ಅದನ್ನು ಗಟ್ಟಿಗೊಳಿಸಿದ್ರಿಂದಾಗಿ ಇವತ್ತು ನಮ್ಗೆ 10ನೇ ತರಗತಿಯಲ್ಲಿ ಫಲಿತಾಂಶ ಉತ್ತಮವಾಗಿ ಬಂದಿದೆ. ಸೊ ಹಾಗಾಗಿ ನಾವು ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋತೇವೆ. ಹಾಗಾಗಿ ಒತ್ತಡ ನಿವಾರಣೆಗೆ ಇದು ಒಂದು ಪರಿಹಾರ ಅಂತ ನನ್ನ ಒಂದು ಅಭಿಪ್ರಾಯ. ಪ್ರಾಥಮಿಕ ಹಂತದಿಂದಲೇ ಖಂಡಿತವಾಗಿ ಗಟ್ಟಿಗೊಳಿಸ್ತಾ ಬರ್ತದೆ. ಒಂದು ಕಟ್ಟಡ ಚೆನ್ನಾಗಿ ನಿಲ್ಬೇಕಾದ್ರೆ ಪಂಚಾಂಗ ಚೆನ್ನಾಗಿರ್ಬೇಕು. ಇವತ್ತು ಪ್ರಾಥಮಿಕ ಹಂತಗಳು ಬಹಳ ಪಂಚಾಂಗ ಇದ್ದಂಗೆ. ಸೊ ಅಲ್ಲಿ ಹಾಗಾಗಿ ಪ್ರಾಥಮಿಕ ನಾವೇನೇ ಮಾತಾಡ್ಬೋದು, SLC ಅಂತೂ ಕೂಡ ಹೈಸ್ಕೂಲ್ ಶಿಕ್ಷಕರು ಕೂಡ ಭಾಳ ಮುಖ್ಯವಾಗಿ ನಾವು ಥ್ಯಾಂಕ್ಸ್ ಹೇಳಬೇಕಾದ ಆ ಟೀಚರ್ಗಳಿಗೆ. ಯಾಕೆಂದರೆ ಅಲ್ಲಿ ಮಕ್ಕಳು ತುಂಬ ಹತ್ತಿರ ಆಗಿರ್ತಾರೆ. ಆ ಹತ್ತಿರವಾಗಿರುವ ಮಕ್ಕಳನ್ನು ಚೆಂದ ರೀತಿಯಲ್ಲಿ ಮೌಲ್ಡ್ ಮಾಡಿ ಒಂದು ಒಳ್ಳೆಯ ಆಕಾರವನ್ನು ಕೊಟ್ಟು ಬೇಕಾದಂಥ ಎಲ್ಲ ವಿಚಾರವನ್ನು ಕೊಟ್ಟು ಜ್ಞಾನದ ಹರವುಗಳನ್ನು ವಿಸ್ತರಿಸಿಕೊಂಡು ಆ ಮಗುವಿನಲ್ಲಿ ಕಳಿಸ್ಕೊಡ್ತಾರಲ್ಲ. ಹಾಗಾಗಿ ನಿಮ್ಮ ಮೂಲಕ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳ್ತಿದ್ವಿ. ಯಾಕೆಂತ ಹೇಳಿದರೆ ನಿಮ್ಮಿಂದಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿರೋದು. ಫಲಿತಾಂಶದಲ್ಲಿ ನಾವೆಲ್ಲ ಹೈಸ್ಕೂಲ್ ಅಂತ ಮಾತಾಡ್ತೀವಿ, ಆದರೆ ಬುನಾದಿ ಹಾಕಿಕೊಟ್ಟದ್ದು ಒಂದು ಪಂಚಾಂಗವನ್ನು ಹಾಕಿಕೊಟ್ಟು ಪ್ರಾಥಮಿಕ ಶಾಲಾ ಅವರನ್ನ ಒಂದು ಮರೆಯುವಾಗಿಲ್ಲ. ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ, ನೀವು ಇನ್ನು ಕಲಿಕೆಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹೇಳುವಾಗ ನನಗೆ ನೆನಪಾದದ್ದು, ನಮ್ಮ ಮಕ್ಕಳೀಗ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಉದಾಹರಣೆ ಭರತನಾಟ್ಯ ಇರ್ಬೋದು. ಸೊ ಈಗೇನು ಇವೆಲ್ಲ RMSA ಇಲ್ಲೆಲ್ಲ ಒಂದು ಕೆಲವು ಸ್ಪರ್ಧೆಗಳೆಲ್ಲ ಇದ್ದಾಗ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಸೊ ಇವೆಲ್ಲವೂ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ವಿಕಸನ ಆಗಿದೆ. ಮಾನಸಿಕವಾಗಿ ಅವ್ರಿಗೆ ಒಂದು ಬೆಳವಣಿಗೆ ಆಗಲಿಕ್ಕೆ, ದೈಹಿಕವಾಗಿ ಅಥವಾ ಅಂತ ಹೇಳಿದ್ರೆ ನಮಗೇನು ಮೆಂಟಲ್ ಹೆಲ್ತ್ ಅಥವಾ ಫಿಸಿಕಲ್ ಹೆಲ್ತ್ ಅಂತ ಏನು ಕರಿತೇವೆ, ಅವರು ನಮ್ಮ ಈ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ, ಕಲಿಕೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರ ಮೂಲಕ ನಮ್ಮ ಜಿಲ್ಲೆಯ ಮಕ್ಕಳು
ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ವರ್ಷ ಅತ್ಯಂತ ಅದ್ಭುತವಾದ ಕೆಲವು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಇದು ಕೂಡ ನಮ್ಮ ಕಲಿಕೆಗೆ ಪೂರಕವಾಗ್ತದೆ ಮತ್ತು ನಾವು ಅದಕ್ಕೂ ಅವಕಾಶ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಇದೊಂದು ಪೂರಕವಾದ ಒಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ಹೇಳಿದಾಗೆ ನೀವು ಆಗ ಹೇಳಿದ್ರಿ SLC ಅಂದ ಕೂಡಲೇ ಎಲ್ಲರೂ ಹೇಳ್ತಾರೆ ಈ ಬಾರಿ SSLC ಸಹಪಾಠ್ಯ ಚಟುವಟಿಕೆ ಬೇಡ, ಎಲ್ಲ ಬಂದ್, ಯಾವುದು ಹೋಗ್ಲಿಕ್ಕಿಲ್ಲ, ಯಾವ ಚಟುವಟಿಕೆ ಭಾಗವಹಿಸಲಿಕ್ಕಿಲ್ಲ, ಈ ರೀತಿ ಒಂದು ತುಂಬ ಜನ ಪೋಷಕರು ಇದ್ದಾರೆ. ಆದರೆ ನಾವು ಫಲಿತಾಂಶವನ್ನು ಗಮನಿಸಿಕೊಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ಈ ಸಹಪಾಠ್ಯ ಚಟುವಟಿಕೆಗಳು ಭಾಗವಹಿಸುವ ಮಗು ಕೂಡ ಒಳ್ಳೆಯ ಸ್ಥಾನ ಪಡ್ಕೊಂಡಿದೆ. ಇದು ನಮ್ಮ ಪೋಷಕರಿಗೆ, ಅಂಥ ಪೋಷಕರು ನಿಮ್ಮ ಸಲಹೆ ಏನು? ಎಲ್ಲ ಬಿಟ್ಬಿಡು ಮಗು, ಈ ವರ್ಷ ನೀನು SSLC ಎಲ್ಲ ಬಂದು ಹೇಳು ಅವರಿಗೆ. ಇಲ್ಲ, ಅದು ಅವೈಜ್ಞಾನಿಕ. ಯಾವುದೇ ಪೋಷಕರಾಗಲಿ ಶಿಕ್ಷಕರಾಗಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಬಾರ್ದು. ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅವರ ಆಸಕ್ತಿ ಇರುವಂಥ ಏನು ಕ್ಷೇತ್ರ ಇದೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಅವಕಾಶಗಳನ್ನು ಕೊಡಬೇಕು ನಾವು. ಜೊತೆಗೆ ಇನ್ನೊಂದು, ಈ ವರ್ಷ ನಮ್ಮ ಇಲಾಖೆ ಒಂದು ಮಹತ್ತರವಾದ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ನಮ್ಮ ಕಲಿಕೆಗೆ ಒಂದು ಪೂರಕ ಆಗ್ತದೆ. ಮತ್ತು ಇನ್ನೊಂದು, ನೀವೇನು ಪಠ್ಯೇತರ ಚಟುವಟಿಕೆ ಅಂತ ಹೇಳಿದ್ದಕ್ಕೆ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಿದೆ ಈ ವರ್ಷ. ಅದು ನಿನ್ನೆ ಅಷ್ಟೇ ಒಂದು ಸುತ್ತೋಲೆ ಕೂಡ ಬಂದಿದೆ. ಏನು ಮೌಲ್ಯ ಶಿಕ್ಷಣ ಅಂತ ಹೇಳಿದೆ, ಮೋರಲ್ ಎಜುಕೇಷನ್ ಅಂತೇಳಿ ಸುಮಾರು ಒಂದು 20 ಪುಟಗಳ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ, ಇಲಾಖೆ ಆದೇಶ ಬಂದಿದೆ. ಇದನ್ನು ನಾವು ಈ ವರ್ಷ ಅನುಷ್ಠಾನ ಮಾಡ್ತಿರೋದ್ರಿಂದ ತುಂಬ ಮಕ್ಕಳ ಒಂದು ಭವಿಷ್ಯಕ್ಕೆ ಪೂರಕವಾದ ವಾತಾವರಣ ಮತ್ತು ಶಿಕ್ಷಕ, ಪೋಷಕ, ವಿದ್ಯಾರ್ಥಿಗಳ ಒಂದು ಸಂಬಂಧ ಉತ್ತಮವಾಗಿ ಬೆಳೀಲಿಕ್ಕೆ, ಮತ್ತು ಮೌಲ್ಯಗಳನ್ನು ಏನು ನಮ್ಮ ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು, ಹಿಂದಿನ ಏನು ಪದ್ಧತಿ ಇತ್ತು, ಗುರುಕುಲ ಪದ್ಧತಿ ಏನಿತ್ತು, ಅದರಲ್ಲಿ ಶಿಕ್ಷಕರಿಗೆ ಎಷ್ಟು ಗೌರವ ಇತ್ತು, ಇದನ್ನೆಲ್ಲ ಮತ್ತೊಮ್ಮೆ ಮರುಕಳಿಸ್ಬೋದು. ಮತ್ತು ಅವರು ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಳೋದ್ರ ಮೂಲಕ ದೇಶದ ಒಂದು ಉತ್ತಮ ಭವಿಷ್ಯ ಪ್ರಜೆಗಳಾಗಲಿಕ್ಕೆ ಇವೆಲ್ಲವೂ ಪೂರಕವಾಗಿ ಒಂದು ಉತ್ತಮ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಇದನ್ನು ಕೂಡ ನಾವು ಪಠ್ಯೇತರ ಚಟುವಟಿಕೆ ಮೂಲಕ ಅದನ್ನು ಅನುಷ್ಠಾನ ಮಾಡೋದ್ರ ಮೂಲಕ ನಾವು ಈ ಒಂದು ಅವಕಾಶವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಖಂಡಿತವಾಗಿ ಇಲ್ಲಿ ಹೇಳುವಾಗ ನೆನಪಾಯಿತು, ಈಗಾಗಲೇ ಉಡುಪಿ ಚಾನಲ್ ಕೂಡ ಒಂದು ಮೌಲ್ಯಗಳ ಬಗ್ಗೆ ಜುಲೈ ಅಥವಾ ಜೂನಿಂದ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಇದೆ. ಡಯಟ್ ಅಶೋಕ್ ಕಾಮತ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಒಂದು ಹಂತ ಚಿತ್ರೀಕರಣ ಮುಗಿಸ್ಕೊಂಡಿದ್ದೇವೆ. ಎಲ್ಲ ಶಾಲೆಗಳಿಗೆ ಮತ್ತು ಶಿಕ್ಷಕರಿಗೆ 158 ಮೌಲ್ಯಗಳ ಬಗ್ಗೆ ಒಂದು ಕಥೆಗಳ ಮೂಲಕ, ಹಾಡಿನ ಮೂಲಕ, ಬೇರೆ ಬೇರೆ ವಿಚಾರಗಳ ಮೂಲಕ ಒಂದು ಕೊಡುವಂಥ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಬಹುಶಃ ಬಹಳ ನೆನಪು ಮಾಡ್ಕೊಳ್ಳೋದು ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಸಹಕಾರ ಬೇಕು ಮುಂದಕ್ಕೆ ಹೋಗಿ. ಖಂಡಿತ ಉತ್ತಮ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಅಶೋಕ್ ಕಾಮತ್ ಅವರು ಒಬ್ಬ ಹಿರಿಯರು, ಶಿಕ್ಷಣ ತಜ್ಞರು, ಅವರು ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವಂಥ ಅದ್ಭುತ ಪ್ರತಿಭಾವಂತರವರು. ಸೊ ಅವರು ಮತ್ತೆ ನೀವೆಲ್ಲರೂ ಸೇರಿದರೆ ಒಂದು ಒಳ್ಳೆಯ ಕಾರ್ಯಕ್ರಮವೇ ಆಯೋಜಿಸಿರ್ತಾರೆ. ಒಂದು ಕರೆ ಇದೆ, ಗಮನಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಸುದೀಕ್ಷಾ ಗಾವಡಿ ಹೈಸ್ಕೂಲಿನ ಬ್ರಹ್ಮವರ್ಣ. ಪ್ರತೀಕ್ಷಾ ಕಾವಡಿ. ಓಕೆ, ಹೇಳಿ ಮೇಡಮ್. ಅಲ್ಲ, ಸುದೀಕ್ಷಾ ಸುಭೀಕ್ಷಾ ಮೇಡಮ್. ಸುಭೀಕ್ಷಾ ಮೇಡಮ್, ಹೇಳಿ, ಕೇಳಿ ಮೇಡಮ್. ನಮಸ್ತೆ, ದಯವಿಟ್ಟು ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ, ಮಾತಾಡಿ. ನಮಸ್ತೆ. ಶಿಕ್ಷಣ ಸೌಲಭ್ಯ ಕಾರ್ಯಕ್ರಮ ತುಂಬಾ ಯೂಸ್ ಆಗ್ತದೆ ನಮಗೆ ನಾಸ್ತಿಯಲ್ಲ. ಥ್ಯಾಂಕ್ ಯು ಮೇಡಮ್. ಕೇಳಿ ಮೇಡಮ್. ನಮ್ಗೆ ಈ ವರ್ಷ ಸ್ವಲ್ಪ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸ್ವಲ್ಪ ಪ್ರಾಶಸ್ತ್ಯ ಕೊಡ್ತೇವೆ. ಮತ್ತೆ ಪ್ರಥಮ ಭಾಷೆ ಕನ್ನಡಕ್ಕೆ ಹೆಚ್ಚು. ಪ್ರಥಮ ಭಾಷೆ ಕನ್ನಡಕ್ಕೆ. ಹೌದು ಸರ್. ಅದರಲ್ಲೂ ಸ್ಕೋರ್ ಮಾಡುವ ಮಕ್ಕಳಿಗೆ ಮತ್ತೆ ತುಂಬಾ ಪಾಸ್ ಮಾಡ್ಲಿಕ್ಕೆ ಕಷ್ಟ ಅನ್ನೋ ಇರುವ ಮಕ್ಕಳಿಗೆ ಇಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಒಂದೆರಡು ಕಾರ್ಯಕ್ರಮ ಅದು ಮಾಡಿ. ಇಲ್ಲ, ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ನನಗೆ ಖುಷಿ ಕೊಟ್ಟಿದೆ ಮೇಡಮ್. ನಾನು ಈಗಾಗಲೇ ಗಮನಿಸಿದ್ದೇನೆ, ಅಂಕಿಅಂಶ ಕೂಡ ನನ್ನಲ್ಲಿದೆ. ಅದರಲ್ಲಿ 14,000 ಮಕ್ಕಳು ನಮ್ಮಲ್ಲಿ ಎಕ್ಸಾಮ್ ಬರೆದವರು, SSLC ಪರೀಕ್ಷೆಯನ್ನು ಬರೆದ್ರು. ಅದರಲ್ಲಿ ಈಗ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಿದೆ ವಿಷಯ ಏನಂತ ಹೇಳಿದ್ರೆ, ಕನ್ನಡ ವಿಷಯದಲ್ಲಿ ಅಥವಾ ಪ್ರಥಮ ಭಾಷೆಯಲ್ಲಿಯೇ ಮಕ್ಕಳು ತುಂಬ ಫೇಲ್ಡ್ ಆಗಿದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಆದರೆ ನಮ್ಮ ಜಿಲ್ಲೆಗೆ ಅದು ಅನ್ವಯಿಸಲು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೇವಲ 49 ಮಕ್ಕಳು ಮಾತ್ರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಅನುತ್ತೀರ್ಣರಾಗಿರುವಂಥವ್ರು. ಹಾಗಾಗಿ ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರು, ನಮ್ಮ ಪೋಷಕರು ಎಲ್ಲರೂ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ. ಅದು ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸಿಕೊಟ್ಟಿದ್ದೀರಾ. ಮಕ್ಕಳು ಕೂಡ ಆಸಕ್ತಿಯಿಂದ ಕಲ್ತಿದ್ದಾರೆ, ಅದರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ನನ್ನ ಒಂದು ಅಭಿಪ್ರಾಯ, ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಯಾರೂ ಸಹ ಅನುತ್ತೀರ್ಣ ಆಗಲೇಬಾರ್ದು, 0 ಇರಬೇಕು. ಅದರಲ್ಲಿ ಎಲ್ಲರೂ ಪಾಸ್ ಆಗಬೇಕು, 100% ಎಲ್ಲರೂ ಪಾಸ್ ಆಗಬೇಕು. ಅದಕ್ಕೆ ಮಕ್ಕಳಲ್ಲಿ ಒಂದಷ್ಟು ಆಸಕ್ತಿಯನ್ನು ಹುಟ್ಟಿಸುವಂತಹ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಆಸಕ್ತಿಯನ್ನು ಹುಟ್ಟಿಸುವಂಥ ಚಟುವಟಿಕೆಗಳನ್ನು ನಾವು ಆಯೋಜಿಸುವ ಮೂಲಕ
ಹಾಗೆ ನಿಮ್ಮ ಹಂತದಲ್ಲಿ ನಿಮ್ಮದೇ ಆದಂಥ ಕೆಲವು ಅದಕ್ಕೆ ಬೇಕಾದಂಥ ತಂತ್ರಗಳನ್ನು ಅಥವಾ ವಿಧಾನಗಳನ್ನು ಬಳಸೋದ್ರ ಮೂಲಕ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ. ಅದರಲ್ಲಿ ಕೆಲವು ನಾವು ಉದಾಹರಣೆ ಹೇಳೋದಾದರೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸ್ಬೋದು. ಸೊ ಅದ್ರ ಮೂಲಕ ನಾವು ಮತ್ತಷ್ಟು ಅಭಿವೃದ್ಧಿ ಮಾಡೋ ಮೂಲಕ ಆಸಕ್ತಿಯನ್ನು ಉಂಟು ಮಾಡಿ ಮತ್ತಷ್ಟು ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಅಂದ್ರೆ ಅವರಿಗೆ ಅವರಿಗೆ ಸುಭಿಕ್ಷೆ ಮೇಡಮ್ಗೆ ಆದಂಗಂದ್ರೆ ಕನ್ನಡ ಅಲ್ಲ, ನಿಮ್ಮ ಆಸಕ್ತಿ ತುಂಬ, ನಿಮ್ಮ ಕಾಳಜಿಗೆ ಅಭಿನಂದನೆಗಳು, ಧನ್ಯವಾದಗಳು ನಿಮಗೆ. ನಿಮ್ಮಂಥವ್ರು ಇದ್ರೆ ಸಾಕಷ್ಟು ಜನ ಎಲ್ಲರೂ ಹೀಗೆ ಮನಸ್ಸು ಮಾಡಿದ್ರೆ 100% ನಾವು ಅದರಲ್ಲಿ ಸಕ್ಸಸ್ ಆಗ್ತೇವೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇದೊಂದು ಧನ್ಯವಾದಗಳು ಮೇಡಮ್. ಇದನ್ನು ನಾವು ತುಂಬ ಕಡೆ ಕೇಳಿದ ಹಾಗೆ ನಮ್ಮೆಲ್ಲ ಕಡೆ ಚರ್ಚೆ ಆಗ್ತಿರೋಂಥ ವಿಷಯ, ಕನ್ನಡದಲ್ಲೇ ಫೇಲ್ ಅನುತ್ತೀರ್ಣ ಆಗ್ತಾ ಇದ್ದಾರೆ. ಕನ್ನಡ ಸರ್ಕಾರ ಕೂಡ ಪ್ರಾಧಿಕಾರ ಏನೋ ಕನ್ನಡದ ಕೂಡ ಅದ್ರ ಬಗ್ಗೆ ಯೋಚನೆ ಏನೋ ಮಾಡ್ತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ 49 ಜನ ನೀವು ಈಗ ಫೈಲ್ ಆಗಿದ್ರೆ ಅಂತ ಹೇಳಿದ್ರಿ. ಆದರೆ ಕನ್ನಡದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮಾತೃಭಾಷೆಯಾಗಿ, ರಾಜ್ಯದ ಭಾಷೆಯಾಗಿ, ಆಳ್ತ ಭಾಷೆಯಾಗಿ ನಾವು ಈ ಮಕ್ಕಳನ್ನು ಎಲ್ಲೋ ಒಂದು ಕಡೆಯಲ್ಲಿ ತಯಾರು ಮಾಡಿಲ್ವೋ, ಅಥವಾ ಅವರಿಗೆ ಇನ್ನೂ ಕೂಡ ಒಂದು ಪ್ರಬುದ್ಧತೆ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲವೋ ಅನ್ನೋ ಕಡೆ ಒಂದು ಕೊರಗು ಅಂತ ಅನಿಸ್ತದೆ ಸರ್. ನಿಮಗೇನು ಅನಿಸ್ತದೆ? ಕೊರಗು ಅನ್ನಿಸಿದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ನಮಗೆ ಅದು ಕೊರತೆ ಕಾಣಲಿಲ್ಲ. ಯಾಕೆಂತ ಹೇಳಿದ್ರೆ 100 ಅಥವಾ ಏನು 3 ಡಿಜಿಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಲಾಗಿದ್ರೆ ನಮ್ಗೇನೋ ಸಮಸ್ಯೆ ಅಂತ ಕಾಣ್ತಿತ್ತು. ಮಾತೃಭಾಷೆ ಇಲ್ಲಿ ವಿವಿಧ ಭಾಷೆಗಳಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ಸಾಕಷ್ಟು ಭಾಷೆಗಳಿದ್ದಾವೆ ಇಲ್ಲಿ. ಆದರೂ ಎಲ್ಲವನ್ನು ಮೀರಿ ಅಷ್ಟು ದೊಡ್ಡ ಪ್ರಮಾಣದ ಸಕ್ಸಸ್ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಹಾಗಿದ್ರೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಮಕ್ಕಳು ಅಂತ ಆಗ್ತದೆ. ಯಾಕೆಂದರೆ ಇಲ್ಲಿ ಮಾತೃಭಾಷೆ ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಇರ್ಬೋದು, ಮಲಯಾಳಿ ಇರ್ಬೋದು, ಸಾಕಷ್ಟು ಇಂಗ್ಲೀಷಲ್ಲಿ ಕೂಡ ಮಕ್ಕಳು ತುಂಬ ಇನ್ವಾಲ್ವ್ಮೆಂಟ್ ಇದೆ ನಮ್ಮ ಇಂಗ್ಲೀಷ್ ಮೀಡಿಯಂ ಮಕ್ಕಳೆಲ್ಲ. ಸೊ ಆದರೂ ಇವೆಲ್ಲದರ ನಡುವೆಯೂ ಕೂಡ ಈ ಸಣ್ಣ ಪ್ರಮಾಣದ ಸಂಖ್ಯೆ ಇದು. ಹಾಗಾಗಿ ಮಕ್ಕಳು ತುಂಬ ಒಲವನ್ನು, ಆಸಕ್ತಿಯನ್ನು ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಭಾಳ ಮುಖ್ಯವಾಗಿ ಈಗ ಒಂದು ದಿನಚರಿ ಅಂತ ಬೇಕಾಗುತ್ತೆ, ಟು ಡೂ ಲಿಸ್ಟ್ ಅಂತ ನಾವು ಹೇಳ್ತೀವಿ. ದಿನಚರಿಯನ್ನು ಅದನ್ನು ತಯಾರಿ ಮಾಡಿಕೊಳ್ಳೋ ಅಗತ್ಯತೆ ಮತ್ತು ಅದರ ಅನುಷ್ಠಾನ ಹೇಗೆ, ಅದು ಮಕ್ಕಳಿಗಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಒಂದು ಡೈರಿಯನ್ನು ದಿನಚರಿ ಮಾಡಿಕೊಳ್ಬೇಕು, ಅದು ಯಾವ ರೀತಿಯಲ್ಲಿ ಇರಬೇಕಂತ ನಿಮ್ಮ ಅನುಭವದ ನೆಲೆಯಲ್ಲಿ? ಖಂಡಿತ ಮಕ್ಕಳಿಗೆ ಸಮೇತ, ಹಾಗೆ ನಮ್ಮ ಶಿಕ್ಷಕರಿಗೂ ಸಹ ಅಥವಾ ನಮಗೂ ಸಹ ಒಂದು ದಿನಚರಿ ಅನ್ನುವಂಥದ್ದು ಏನು ದಿನಚರಿ ನಿರ್ವಹಣೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನಮ್ಮ ಪ್ಲ್ಯಾನ್ ಒಳ್ಳೇದಿದ್ರೆ, ನಮ್ಮ ಯೋಜನೆಗಳು ಸರಿಯಾಗಿ ನಾವು ರೂಪಿಸ್ಕೊಂಡ್ರೆ ಸಕ್ಸಸ್ ಆಗ್ತದೆ ಕಾರ್ಯಕ್ರಮ. ಯಾವುದೇ ಯಶಸ್ಸು ಸಿಗಬೇಕಾದ್ರೆ ನಮಗೆ ನಾವು ರೂಪಿಸುವಂಥ ಯೋಜನೆ ಉತ್ತಮವಾಗಿರಬೇಕು, ಕ್ರಮಬದ್ಧವಾಗಿರಬೇಕು. ಯೋಜನೆಯೇ ಇಲ್ಲದೆ ಎಷ್ಟೋ ಏನು ಕಾರ್ಯಕ್ರಮಗಳಲ್ಲಿ ಎಷ್ಟೋ ಫೇಲ್ಯೂರ್ ಆಗಿರುವಂಥದ್ದು ನಾವು ಕಾಣ್ತೇವೆ. ಸೊ ಆ ದೃಷ್ಟಿಯಿಂದ ಉದಾಹರಣೆ ಹೇಳೋದಾದರೆ, ನಮ್ಮ ಶಿಕ್ಷಕರು ಹೇಗಿದ್ರು, ಅವರು ವಾರ್ಷಿಕ ಕ್ರಿಯೋಜನೆ, ಶೈಕ್ಷಣಿಕ ಕ್ರಿಯೋಜನೆ, ಪಾಠ ಟಿಪ್ಪಣಿ ಇವೆಲ್ಲವನ್ನು ರೆಗ್ಯುಲರ್ ಆಗಿ ಮಾಡ್ತಿದ್ದಾರೆ, ಕ್ರಮಬದ್ಧವಾಗಿ ಮಾಡ್ತಿದ್ದಾರೆ. ಸೊ ಅದು ಒಂದು ಥರದ ದಿನಚರಿ ಆದರೆ, ಅವರು ಸಹ ಮುಂದಿನ ದಿನಗಳಲ್ಲಿ ತರಗತಿ ಅವಧಿಯಲ್ಲಿ, ಶಾಲಾ ಅವಧಿಯಲ್ಲಿ ಬೇರೆಲ್ಲ ಏನು ಶೈಕ್ಷಣಿಕ ಚಟುವಟಿಕೆಗಳನ್ನು ನಾವು ರೂಪಿಸ್ಕೋಬೇಕು, ಬಿಡುವಿನ ವೇಳೆಯನ್ನು ಹೇಗೆ ಸದುಪಯೋಗ ಮಾಡಬೇಕು, ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ, ಶೈಕ್ಷಣಿಕೇತರ ಚಟುವಟಿಕೆಗಳನ್ನು ಹೇಗೆಲ್ಲ ನಾವು ರೂಪಿಸ್ಬೇಕನ್ನುವಂಥದ್ದನ್ನು ಒಂದು ಕಡೆ ಶಿಕ್ಷಕರು ಮಾಡ್ಕೋಬೇಕಾದ್ರೆ, ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು ಹೇಳಿದ್ರೆ, ಮೊದಲಿಂದಲೇ ವರ್ಷದ ಆರಂಭದಿಂದಲೇ ಮೊದಲ ದಿನದಿಂದಲೇ ನಾವು ಕೆಲವು ಯೋಜನೆಗಳನ್ನು, ದಿನಚರಿ ಅಥವಾ ವೇಳಾಪಟ್ಟಿಯನ್ನು ನಾವು ಶಾಲೆಗೆ ಭೇಟಿ ಕೊಟ್ಟಾಗ ಮಕ್ಕಳ ಜೊತೆಯಲ್ಲಿ ಸಂವಾದ ಮಾಡ್ತೇವೆ, ಶೈಕ್ಷಣಿಕ ಸಂವಾದ ಮತ್ತು ಶಿಕ್ಷಕರ ಸಭೆಯನ್ನು ಮಾಡ್ತೇವೆ. ಅಲ್ಲಿ ಮಕ್ಕಳ ಜೊತೆಯಲ್ಲಿ ಮಾತಾಡುವಾಗ ಹೇಳುವಂಥದ್ದು ಇಷ್ಟೇ, ನಾವು ದಿನಕ್ಕೆ 6 ಗಂಟೆ ಓದುವಂಥದ್ದು ಒಂದು ವೇಳಾಪಟ್ಟಿ ಮಾಡಿ, ಅದು ಮೊದಲ ದಿನದಲ್ಲೇ ಆರಂಭ ಆಗಬೇಕು. ತಮಗೆ ಅನುಕೂಲವಾಗುವಂಥ ಒಂದು ಸಮಯಾವಕಾಶ, ಅದರಲ್ಲಿ ಕೂಡ 6 ವಿಷಯಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಕನಿಷ್ಠ 1 ಗಂಟೆ ಅಂತ ಹೇಳಿದ್ರೆ 6 ಗಂಟೆ ಹೇಳಿದಾಗ 6 ಸಬ್ಜೆಕ್ಟ್ಗೂ 1 ಗಂಟೆ ಅವಕಾಶ ಕೊಟ್ಟಾಗೆ ಆಯಿತು, ಸಮಾನ ಅವಕಾಶ ಎಲ್ಲ ವಿಷಯಗಳಿಗೆ ಕೊಟ್ಟಾಗೆ ಆಯಿತು, ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಒಂದು ರೀತಿಯ ದಿನಚರಿ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ನಾವು ವರ್ಷದ ಆರಂಭದಲ್ಲೇ ಮಾಡಿದರೆ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದಕ್ಕೆ ಆ ಒಂದು ಯಶಸ್ಸನ್ನು ಪಡೀಲಿಕ್ಕೆ ತುಂಬ ಸುಲಭವಾಗಿ ಆಗ್ತದೆ. ಭಾಳ ಅದೊಂದು ನಮ್ಗೆ ಗೊತ್ತಿರುತ್ತೆ, ಆದರೆ ಎಲ್ಲ ಒಂದು ಕಡೆ ಈ ರೀತಿಯನ್ನು ಮಾಡಿಕೊಳ್ಳಿಕ್ಕೆ ಕೆಲವರು ಹೋಗೋದಿಲ್ಲ. ಕೆಲವು ಮಕ್ಕಳು ಕೂಡ ಹಾಗೆ, ನಮ್ಮಲ್ಲಿ ಮಕ್ಕಳಂದರೆ ಕೊನೆಯ ಪ್ರಯತ್ನ, ಕೊನೆಯದಲ್ಲಿ ಈ ಒಂದು ಜೂನ್ ಒಂದಾಗಲಿ, ಜುಲೈ ಒಂದಾಗಲಿ, ಅಥವಾ ಸ್ಕೂಲ್ ಡೇ ಆಗಲಿ, ಅಥವಾ ಈ ವರ್ಷ ಆಗಲಿ, ಬರೋ ವರ್ಷದಿಂದ ಮಧ್ಯವರ್ಷಿಕ ಪರೀಕ್ಷೆ ಆಗಲಿ, ಹೀಗೆಲ್ಲ ಪ್ರವಾಸವನ್ನು ಮುಗಿಲಿ, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸರ್ ಹೇಳಿದಾಗೆ ದಿನಕ್ಕೆ ಒಂದು 6 ಗಂಟೆ ಓದುವಂಥ ಪ್ರಯತ್ನ, 6 ವಿಷಯಗಳಿಗೆ ಒಂದು ಸಮಾನವಾದಂಥ ಸಮಯನ ನಿಗದಿಪಡಿಸಿಕೊಂಡ್ರೆ ಖಂಡಿತವಾಗಿ ಇವು ಆರಂಭದಿಂದ, ಇವತ್ತು ಅಂದರೆ ಆರಂಭಗೊಂಡಿದೆ, ಇವತ್ತಿಂದಲೇ ಆರಂಭಗೊಂಡ್ರೆ ಅದರ ಅಂತ್ಯ ಕೂಡ ಭಾಳ ಚೆನ್ನಾಗಿರುತ್ತೆ. ಕೊನೆಯ ಕ್ಷಣದಲ್ಲಿ ಒದ್ದಾಡೋದಕ್ಕಿಂತ ಒಂದು ಒಳ್ಳೆಯ ತಯಾರಿಯನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ ಅಂತ ಸರ್ ಹೇಳಿದಾಗೆ ಅನುಷ್ಠಾನ ಮಾಡಬೇಕಾಗತ್ತೆ. ಇನ್ನು ಶಾಲೆಗಳಲ್ಲಿ ಹೇಗಿರಬೇಕಂದ್ರೆ, ಒಂದು ವಾತಾವರಣ, ಮಗುವಿಗೆ ಒಂದು ಪ್ರೇರಣೆ ಕೊಡಬೇಕು, ಅಭಿಪ್ರೇರಣೆ, ಸ್ವಪ್ರೇರಣೆ, ಅಭಿಪ್ರೇರಣೆ ಬರಬೇಕಾಗುತ್ತೆ.
ಆ ವಾತಾವರಣ ಹೇಗೆ ನಿರ್ಮಿಸ್ಬೋದು? ನೀವು ತುಂಬ ಶಿಕ್ಷಣದ ನೆಲೆಯಲ್ಲಿ ಅನುಭವನ ಪಡ್ಕೊಂಡು ಯಾವ ರೀತಿ ಒಂದು ವಾತಾವರಣ, ಶೈಕ್ಷಣಿಕ ವಾತಾವರಣವನ್ನು ಶಾಲೆಯಲ್ಲಿ ಹೇಗೆ ನಿರ್ಮಿಸ್ಬೋದು? ಮಗು ಶಾಲೆಗೆ ಆಸಕ್ತಿದಾಯಕವಾಗಿ ಬರಬೇಕು. ಆ ರೀತಿಯ ವಾತಾವರಣ ಬೆಳಿಗ್ಗೆ ನಾವೀಗ ಶಾಲೆಗೆ ಹೊರಡಬೇಕು ಅನ್ನೋಂಥದ್ದು ಮನಸ್ಸಿರಬೇಕು ಮಗುವಿಗೆ. ಈಗ ಉದಾಹರಣೆ, ನಾವು ಹೇಗೆ ಆಸಕ್ತಿನ ನಾವು ಸೃಷ್ಟಿ ಮಾಡ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಉದಾಹರಣೆ ನಾವು 240 ದಿನ ವರ್ಕಿಂಗ್ ಡೇ ಆದರೆ ಈಗಾಗಲೇ 2 ದಿನ ಕಳ್ಕೊಂಡಿದ್ದೇವೆ ನಾವು. ಇದು ಇಂಪಾರ್ಟೆನ್ಸ್, ಇದು ಟೈಮು ಮಹತ್ವ ಹೇಳ್ಕೊಡ್ಬೇಕು ಮಕ್ಕಳಿಗೆ. ನಾವು ಒಂದು ವರ್ಷ ಇದೆ ಪರೀಕ್ಷೆ, ಮುಂದಿನ ವರ್ಷ ಇನ್ನು ಮಾರ್ಚಿಗೆ ಅಂತ ಹೇಳ್ಬಾರ್ದು. ನಾವು ಹೇಳುವಾಗ ಈಗ 245 ದಿನ ಅಥವಾ 40 ದಿನದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನ ಕಳ್ಕೊಂಡಿದ್ದೇವೆ ನಾವು. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ, ಈಗ ಉದಾಹರಣೆ ಮಕ್ಕಳು ವೇಳಾಪಟ್ಟಿ ಮಾಡ್ಕೊಂಡೇ ಇಲ್ಲ, ಮಾಡುವಷ್ಟರಲ್ಲಿ 2 ದಿನ ಕಳೆದೋಗಿದೆ. ಇದು ಇಂಪಾರ್ಟೆನ್ಸ್. ಇದನ್ನ ನಾವು ಮಕ್ಕಳಿಗೆ ಹೇಳೋದ್ರ ಮೂಲಕ, ಮತ್ತೆ ಶಾಲೆಯಲ್ಲಿ ಕಲಿಕಾ ವಾತಾವರಣ ಈಗಾಗಲೇ ಹೇಳಿದಾಗೆ, ಮತ್ತೆ ಹೇಗಿದ್ರು ನಮ್ಮ ಶಿಕ್ಷಕರು ಅವರ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಸಾಧನೆ ಮಾಡಿದ್ದಾರೆ ಮಕ್ಕಳು. ಮತ್ತು ನಮ್ಮ ಶಿಕ್ಷಕರಲ್ಲಿರುವಂಥ ಇನ್ನೊಂದು ಉತ್ತಮವಾದ ಕೆಲವು ಗುಣಗಳಂತ ಹೇಳಿದರೆ, ಅವರವರಲ್ಲೇ ಸ್ಪರ್ಧೆ. ವಿಷಯವಾರು ಶಿಕ್ಷಕರಲ್ಲಿ ನನ್ನ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನೆಲೆಯಲ್ಲಿ ಆ ಮಕ್ಕಳನ್ನ ಒಂದು ಪ್ರೋತ್ಸಾಹ ಮಾಡುವಂಥದ್ದು, ಗೌರವಿಸುವಂಥದ್ದು, ಇದು ಉತ್ತಮವಾದ ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ನಮ್ಮ ಶಿಕ್ಷಕರು ಮಾಡ್ತಾರೆ. ಇದು ಒಂದು ಉತ್ತಮ ಉದಾಹರಣೆ, ವಾತಾವರಣ ಹೇಗೆ ಕಲ್ಪಿಸಿದೆ ಅನ್ನೋದಕ್ಕೆ. ಇಂತಹ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಅವ್ರಿಗೆ ಅವಕಾಶವನ್ನು ಮಾಡೋದು, ಮತ್ತು ವಿದ್ಯಾರ್ಥಿಗಳ ಆಸಕ್ತಿಯನ್ನು, ಕಲಿಕಾ ಆಸಕ್ತಿಯನ್ನು ಕೆರಳಿಸುವಂಥ ಕೆಲವು ಚಟುವಟಿಕೆಗಳು, ಅವ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ಅವ್ರಿಗೆ ಅವಕಾಶವನ್ನು ಕೂಡ ನಾವು ಮಾಡಬೇಕು. ಓಕೆ, ಖಂಡಿತವಾಗಿ. ಒಂದು ಕರೆ ಗಮನಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಹರಿಶ್ಚಂದ್ರ ಕೋಟೇಶ್ವರ ಹೇಳಿ. ಹರಿಶ್ಚಂದ್ರ ಅವರೇ ಮಾತಾಡಿ ಸರ್. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಾಲಾಡಿ. ಹಾಂ ಸರ್, ಶಿಕ್ಷಣ ಸೌರಭ ಕಾರ್ಯಕ್ರಮ ಉತ್ತಮವಾಗಿತ್ತು ಸರ್. ಕೊನೆ ಕ್ಷಣದ ಮಾಹಿತಿಗಳು ಮಕ್ಕಳಿಗೆ ಸಕಾಲದಲ್ಲಿ ತಲುಪೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಯ್ತದು. ಮಕ್ಕಳಿಗಂತ ಕಾರ್ಯಕ್ರಮ ಅವರ ಅಂಕ ಹೆಚ್ಚಿಸಿಕೊಳ್ಳಲು ಬಹಳ ಅನುಕೂಲ ಆಯಿತು. ಬಹಳ ಉತ್ತಮವಾದ ಕಾರ್ಯಕ್ರಮ ಸರ್. ಅದು ಈ ವರ್ಷ ಕೂಡ ಅದು ಇರ್ಲಿ ಅನ್ನೋ ನಿರೀಕ್ಷೆ ನಮ್ಮದು. ಈ ವರ್ಷ ಕೂಡ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಆದ್ರಿಂದ ಈ ವರ್ಷ ಕೂಡ ಅದು ಫೋನಿನ ಕಾರ್ಯಕ್ರಮ ಇರ್ಲಿ ಅನ್ನೋದು ನಮ್ದು ಬಯಕೆ ಸರ್. ಖಂಡಿತ ನಿಮ್ಮ ಸಹಕಾರ ಇದ್ರೆ ಖಂಡಿತವಾಗಿ ಸರ್ ಮಾಡ್ತಾರೆ. ನಿಮ್ಮ ಒಂದು ಅಭಿರುಚಿ, ಆಸಕ್ತಿಗೆ ನಮ್ಮ ಅಭಿನಂದನೆಗಳು ನಿಮಗೆ. ಯಾಕೆ ನಿಮ್ಮಂಥ ಇಷ್ಟು ಆಸಕ್ತಿ ಇರುವಂಥ ಶಿಕ್ಷಕರು ಬೇಕಂತಲ್ಲ, ಎಲ್ಲರೂ ನಿಮಗೆ ಇದ್ದಾರೆ. ಬಟ್ ನೀವು ವಿಶೇಷವಾದ ಕಾಳಜಿ ವಹಿಸಿದ್ದೀರಾ. ಸೊ ನೀವೇನು ಹೇಳಿದ್ರೆ, ನಿಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವೀಕರಿಸ್ತೇವೆ. ದಯವಿಟ್ಟು ನಮಗೆ ಇಂತಹ ಸಲಹೆ ಸೂಚನೆಗಳು ಬೇಕು ನಮಗೆ. ಸೊ ಖಂಡಿತ ಮುಂದುವರಿಸ್ತೇವೆ. ಇನ್ನೂ ಓಕೆ, ಧನ್ಯವಾದಗಳು. ತುಂಬ ಖುಷಿ. ನೀವು ಕೂಡ ಒಮ್ಮೆ ಬನ್ನಿ ಕಾರ್ಯಕ್ರಮಕ್ಕೆ. ನಮ್ಮಲ್ಲಿ ನಮ್ಮ ಶಿಕ್ಷಕರು ತುಂಬ ಸಂಪದ್ಭರಿತ ಸಂಪನ್ಮೂಲ ವ್ಯಕ್ತಿಗಳಂತ ಕರಿತೀವಿ ಅವರನ್ನು. ಅಂಥ ಶಿಕ್ಷಕರ ತಂಡ ತುಂಬ ಜನ ಇದ್ದಾರೆ. ಅದಕ್ಕೆ ಈ ವರ್ಷ ಏನು ಮಾಡಿದೆ, ವರ್ಷದ ಆರಂಭದಲ್ಲೇ ನಾವು ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಈಗ ಪ್ರತಿ ವಾರವೂ ಕೂಡ ಹೀಗೆ ಕಾರ್ಯಕ್ರಮ ಆಗಬೇಕು. ಎಲ್ಲ ನಮ್ಮ ನುರಿತ ಶಿಕ್ಷಕರು ಏನಿದ್ದಾರೆ, ಅನುಭವಿ ಶಿಕ್ಷಕರಿದ್ದಾರೆ, ನೀವೆಲ್ರಿಗೂ ಕೂಡ ಅವಕಾಶ ಕೊಡಬೇಕು. ಮತ್ತು ನಮಗೆ ವಿಶೇಷವಾಗಿ ನಮ್ಮ ಅಸೋಸಿಯೇಷನ್ ಅವ್ರು ಏನು ಯೂನಿಯನ್ ಅವ್ರು ಇದ್ದಾರೆ, ಎಲ್ಲ ಥರದ ಎಲ್ಲ ಸಂಘಟನೆಗಳು, ಶಿಕ್ಷಕ ಸಂಘಟನೆಗಳು, 2 ಗೌರ್ಮೆಂಟ್ ಅಂತ ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಪ್ರಾಥಮಿಕ, ಕಿರಿಯ, ಹಿರಿಯ ಅನ್ನೋದು ತಾರತಮ್ಯ ಇಲ್ಲ. ಎಲ್ಲರೂ ಕೂಡ ನಮಗೆ ಏನು ಫಲಿತಾಂಶ ಉತ್ತಮ ಕೊಟ್ಟಿದ್ದೀರಾ ಅನ್ನೋದಕ್ಕೆ ನೀವೆಲ್ಲ ಕಾರಣ. ನೀವೇನೇ ಇದಕ್ಕೆಲ್ಲ ನಿಮ್ಮ ಬೆಂಬಲ, ನಿಮ್ಮ ಒಂದು ಸಹಕಾರ, ನೀವೆಲ್ಲರೂ ನಮ್ಮ ಜೊತೆಗೆ ನಿಂತಿದ್ರೆ ಯಾವಾಗಲೂ ಕೂಡ. ಸೊ ಇದೇ ಸಹಕಾರವನ್ನು ಕೊಡಿ. ನಿಮ್ಮಿಂದ ಮತ್ತಷ್ಟು ನಮ್ಮ ಶಾಲೆಗಳಿಗೆ, ನಮ್ಮ ಮಕ್ಕಳ ಕಲಿಕೆಗೆ ಏನು ಅಗತ್ಯ ಸಹಕಾರ ಬೇಕೋ ಅದನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಖಂಡಿತವಾಗಿ ನಿಮಗೂ ಕೂಡ, ನಿಮ್ಮೆಲ್ಲ ಸಂಘಟನೆಗಳಿಗೂ ನಾನು ಕೃತಜ್ಞತೆ, ಧನ್ಯವಾದನ ಕೂಡ ಹೇಳ್ತೇನೆ. ಖಂಡಿತವಾಗಿ ಎಲ್ಲರ ಏನೇ ಇದ್ರೂ ಕೂಡ ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಆಗುವಂಥದ್ದು. ಖಂಡಿತ. ಹಾಗಾಗಿ ನಿಮ್ಮ ಸಹಕಾರ ಮತ್ತು ಇಲಾಖೆ ನಮ್ಮ ಜೊತೆ, ನಮ್ಮ ಹಿಂದ್ಗಡೆ ಇದೆ. ಹಾಗಾಗಿ ನಾವು ಇವತ್ತು ಮುಂದಿದ್ದೀವಿ. ಆ ದೃಷ್ಟಿಯಿಂದ ಎಲ್ಲರ ಸಹಕಾರ ಇದ್ದರೆ ಇದರ ಇನ್ನಷ್ಟು ಸೌರಭವನ್ನು ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಆಗ ಆ ಶಾಲೆಗಳಿನ ಆರೋಗ್ಯಕರ ವಾತಾವರಣ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಹೇಗೆ ಅಂತೇಳಿ ಸ್ವಲ್ಪ ಹೇಳಿದ್ರಿ ನೀವು. ಇನ್ನೂ ಉತ್ತಮವಾದ ಆರೋಗ್ಯಕರವಾದ ವಾತಾವರಣ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಾವು ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಂತ ಕರಿತೇವೆ. ಮೂಲಭೂತ ಸೌಲಭ್ಯಗಳೇ ಪ್ರಮುಖವಾದ ಒಂದು ಅಂಶಗಳು. ಸೊ ತುಂಬ ಇವು ಕಾರಣ ಆಗ್ತದೆ. ಅದರಲ್ಲಿ ನಾವು ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ ಕರಿತೇವೆ. ಶಾಲೆಯ ಎಲ್ಲ ಕೊಠಡಿಗಳು ಕಲಿಕಾ ಪೂರಕ ಚಟುವಟಿಕೆಗಳನ್ನು ಆಯೋಜಿಸಲಿಕ್ಕೆ, ತಂತ್ರಜ್ಞಾನನ ಬಳಸಲಿಕ್ಕೆ, ಮತ್ತು ಈಗ ಶೌಚಾಲಯ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಇವು ನಮಗೆ ಬೇಸಿಕ್ಕಾಗಿ ಮೂಲಭೂತವಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ,
ಸಾಕಷ್ಟು CSR ಫಂಡ್ ಇದೆ. ನಮ್ಮ ಅದು ರಾಜ್ಯ ಸರ್ಕಾರದ ರಾಜ್ಯ ವಲಯ ಇರ್ಬೋದು, ಜಿಲ್ಲಾ ಹಂತದ ಅನುದಾನಗಳು ಲಭ್ಯ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಖುಷಿಪಟ್ಟು ಹೇಳುವಂಥದ್ದು ಅಂತ ಹೇಳಿದ್ರೆ, ನಮ್ಮ ದಾನಿಗಳಿದ್ದಾರೆ. ನಮಗೆ ಇದೊಂದು ದಾನಿಗಳ ತವರೂರು ಈ ಜಿಲ್ಲೆ ನಾನು ಕಂಡಾಗೆ. ಈಗ ಉದಾಹರಣೆ ನಿನ್ನೆ ಒಂದು ಶಾಲಾ ಪ್ರಾರಂಭದ ದಿನದಲ್ಲಿಯೇ ಒಂದು ಶಾಲೆಗೆ 15 ಲಕ್ಷದ MRPL ಅವರ ಒಂದು ಟಾಯ್ಲೆಟನ್ನು, ಹೆಣ್ಣು ಮಕ್ಕಳ ಶೌಚಾಲಯವನ್ನು ಮಾಡಿಕೊಟ್ರು. ನಾನು ಕೂಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬಾಳ್ಕುದ್ರು ಅಂತೇಳಿ. ಅದೇ ರೀತಿ ನೆಲ್ಲಿಕಟ್ಟೆ ಮುದ್ರಾಡಿ ಅನ್ನುವಂಥ ಶಾಲೆಯಲ್ಲಿ ನಮ್ಮ ಲಯನ್ಸ್ ಅವರು ಒಂದು ಟಿವಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಣ್ಣ ಉದಾಹರಣೆ ಇರ್ಬೋದು, ಇದಕ್ಕಿಂತ ದೊಡ್ಡ ಉದಾಹರಣೆ 45 ಲಕ್ಷದಲ್ಲಿ 2-3 ಕೊಠಡಿಗಳನ್ನು, ಶಾಲಾ ಕೊಠಡಿಗಳನ್ನು ನಿರ್ಮಿಸಿರುವಂಥದ್ದಿದೆ. ಕೋಟ್ಯಾಂತರ ರೂಪಾಯಿನ ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ ನಮ್ಮ ಈ ಒಂದು. ಸೊ ಇವೆಲ್ಲವೂ ಕೂಡ ಮಕ್ಕಳ ಕಲಿಕೆಗೆ ಪೂರಕವಾಗಿ ಮತ್ತು ಆರೋಗ್ಯಕರವಾದ ಒಂದು ಕಲಿಕೆಗೆ ಪೂರಕವಾದಂಥ ಒಂದು ವಾತಾವರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ನೀವು ಹೇಳಿದಾಗೆ 2 ಉದಾಹರಣೆ, ಸುಮಾರು ಉದಾಹರಣೆಗಳಿವೆ. ಹಾಗಾಗಿ ಇಲ್ಲಿ ಉತ್ತಮವಾದ ವಾತಾವರಣವನ್ನು ಮೂಡಿಸಲಿಕ್ಕೆ ಒಂದು ಒಳ್ಳೆಯ ತಂಡ ಇದೆ, ದಾನಿಗಳಿದ್ದಾರೆ, ಇಲಾಖೆಗಳಿವೆ. ಸೊ ಮತ್ತು ಕೂಡ ನಾವು ಕೋರಿಕೊಳ್ತೇವೆ, ನಮ್ಮ ಊರಿನ ಶಾಲೆ ನಮ್ಮ ಹೆಮ್ಮೆ ಅದಾಗಬೇಕು. ಸರ್ಕಾರಿ ಶಾಲೆ ಆಗಿರಲಿ, ಯಾವುದೇ ಶಾಲೆ ಆಗಿರಲಿ, ಅದು ಹೆಮ್ಮೆ ಆಗಿರಬೇಕು. ಸೊ ಆ ದೃಷ್ಟಿಯಿಂದ ಆ ಶಾಲೆಯ ಬೆಳವಣಿಗೆಗೆ ಏನು ಸಾಧ್ಯತೆ ಇದೆ ಶ್ರಮಿಸುವಂಥದ್ದು ನಮ್ಮ ಕರ್ತವ್ಯ ಮತ್ತು ನಮ್ಮ ವಿನಂತಿ ಕೂಡ ಅಂತ ಅಂದ್ಕೊಳ್ತೇವೆ. ಇನ್ನೊಂದು, ಈಗ ಉತ್ತಮವಾದ ವಿದ್ಯಾರ್ಥಿ, ಉತ್ತಮವಾದ ಶಿಕ್ಷಕ ಹೆಂಗಿರಬೇಕು, ಏನು ನೀವು ಅವರಿಗೆ ಕಿವಿ ಮಾತು ಹೇಳ್ತೀರಿ? ಒಬ್ಬ ವಿದ್ಯಾರ್ಥಿ ಹೀಗಿದ್ರೆ ಚಂದ, ಈಗ ಒಂದಿಷ್ಟು ಹೇಳಿದ್ರಿ, ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಬೇಕು, ಅದ್ರ ಜೊತೆ ಇನ್ನಷ್ಟು ಏನು ವಿಷಯನ ಸೇರಿಸ್ತೀರಿ ನೀವು? ಅದಕ್ಕೆ ಪೂರಕವಾಗಿ ಕಲಿಕಾ ಆಸಕ್ತಿ ಇರಬೇಕು. ಶಾಲೆಗೆ ಬರುವಂಥದ್ದು ಸ್ವಇಚ್ಛೆಯಿಂದ ಬರಬೇಕು. ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಅವನನ್ನು, ಉದಾಹರಣೆ ನಮ್ಮ ಶಿಕ್ಷಕರು ಎಷ್ಟೋ ಕೆಲವು ಉದಾಹರಣೆ ನೋಡಿದ್ದೇನೆ. ಮನೆಗೆ ಹೋಗಿ ಅವನನ್ನು ಬಲವಂತವಾಗಿ ಕರೆದುಕೊಂಡು ಬಂದಂಥ ಉದಾಹರಣೆ ಇದೆ. ನಾನು ಕೂಡ ಒಂದು ಮನೆಗೆ ಹೋಗಿ ಪರೀಕ್ಷೆ ತಪ್ಪಿಸ್ಕೊಂಡಿದ್ದೇನೆ ಅಂತೇಳಿ ಅವನನ್ನು ನಮ್ಮ ಜೀಪಲ್ಲೇ ಕರ್ಕೊಂಡು ಒಂದು ಪರೀಕ್ಷೆ ಬರೆದ ಉದಾಹರಣೆ ಕಳೆದ ವರ್ಷದಲ್ಲಿ ಇದೆ. ಸೊ ಇಂತಹ ವಾತಾವರಣ ಬರಬಾರ್ದು. ಮಕ್ಕಳನ್ನು ನಾವು ಹಿಡಿದಿಟ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಹಿಡಿದಿಟ್ಕೋಬೇಕು, ಬಲವಂತ ಮಾಡಬಾರ್ದು. ಸ್ವಇಚ್ಛೆಯಿಂದ ತರಗತಿಗೆ ಬರೋದಲ್ಲದೆ ನಮ್ಮ ಶಿಕ್ಷಕರಿಗೆ ಅಪಾರವಾದ ಗೌರವವನ್ನು ಕೊಡಬೇಕು, ವಿಧೇಯವಾಗಿರಬೇಕು, ಪೋಷಕರಿಗೆ ಗೌರವವನ್ನು ಕೊಡಬೇಕು, ಹಿರಿಯರಿಗೆ ಅಂತ ಏನು ಹೇಳ್ತೇವೆ, ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಸೇರಿಸಿ ಅವರು ಗೌರವವನ್ನು ಕೊಡುವಂಥ ಒಂದು ಏನು ವಿದ್ಯಾರ್ಥಿಗಳಲ್ಲಿ ಗುಣಲಕ್ಷಣಗಳಿರ್ತವೆ, ಇವರು ನಮ್ಮ ಒಳ್ಳೆಯ ವಿದ್ಯಾರ್ಥಿಗಳು. ಇಲ್ಲಿ ಏನು ಶಿಸ್ತುಬದ್ಧವಾಗಿ ವಿಧೇಯವಾಗಿ ಇಚ್ಛಾಪೂರ್ವಕವಾಗಿ ತರಗತಿಗೆ ಬರುವಂಥ ಒಬ್ಬ ವಿದ್ಯಾರ್ಥಿ, ಅವನಲ್ಲಿ 50% ಕಲಿಕೆ ಪೂರ್ಣ ಆಗಿದೆ ಅಂತಲೇ ನಾವು ಭಾವಿಸ್ಬೋದು. ಇನ್ನು ಉಳಿದಂಥ ಒಂದು 50% ಇದೇನು ನಾವು ಕಲಿಕೆ ಶಿಕ್ಷಕರ ಮಾರ್ಗದರ್ಶನ, ಅವನ ಸ್ವಂತ ಓದುವಂಥದ್ದು ಇರ್ಬೋದು. ಸೊ ಇವೆಲ್ಲ ಅಂಶಗಳು ಅವನಿಗೆ ಪೂರಕವಾಗ್ತವೆ. ಶಿಕ್ಷಕ ಅಂದರೆ ಅಪ್ಡೇಟ್ ಆಗುವಂಥದ್ದು ಭಾಳ ಮುಖ್ಯ. ಅಂತ ಹಿಂದೀಕರಣ ಆಗಬೇಕು. ಎಲ್ಲೋ ಒಂದು ಕಡೆಯಲ್ಲಿ ನಾವು ಕೂಡ ಶಿಕ್ಷಕರಾಗಿ ಮಾತಾಡುವಂಥದ್ದು. ಕೆಲವು ಕಡೆ ನಾವು ಎಲ್ಲೊಂದು ಕಡೆ ಅದನ್ನು ಅಪ್ಡೇಟ್ ಆಗದೆ ಇದ್ಕೊಂಡು ಹಳೆಯಲ್ಲಿ ನಿಂತ್ಕೊಂಡ್ಬಿಡ್ತೇವೆ. ಹೀಗೆ ನನಗೆ ಮುಗಿತಾ ಬಂತು, ಈ ವರ್ಷ ಆದರೆ ನಂದು ಮುಗೀತು, ಹಾಗೆ ಇರ್ತೇವೆ. ಸೊ ಹಾಗಾಗಿ ಶಿಕ್ಷಕರಾದ ನಾವು ಒಂದು ಒಳ್ಳೆಯ ಆತ್ಮಾವಲೋಕನ ಮಾಡಿಕೊಂಡ್ರೆ, ಕೊನೆಯವರೆಗೂ ವಿದ್ಯಾರ್ಥಿ ಹೇಗೆ, ನಾನು ಕೂಡ ಒಬ್ಬ ವಿದ್ಯಾರ್ಥಿ ಅಂತ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯ ಶಿಕ್ಷಕ ಆಗಲಿ ಸಾಧ್ಯ ಉಂಟು. ಮತ್ತು ವಿದ್ಯಾರ್ಥಿಗಳು ಸರ್ ಹೇಳಿದ ಹಾಗೆ ಭಾಳ ಮುಖ್ಯವಾಗಿ ಆಸಕ್ತಿಯಿಂದ ಶಾಲೆಗೆ ಬರುವ ಹಾಗೆ ವಾತಾವರಣ ನಿರ್ಮಿಸುವಂಥದ್ದು, ಅದಕ್ಕೆ ಇಲಾಖೆ ಖಂಡಿತವಾಗಿ ನಮ್ಮ ಜೊತೆ ಇರ್ತದೆ, ಸಹಕಾರವನ್ನು ಕೊಡ್ತದೆ. ಅದರ ಜೊತೆಯಲ್ಲಿ ಇನ್ನಷ್ಟು ಒಳ್ಳೆಯ ಚಟುವಟಿಕೆಯನ್ನು ಸೇರಿಸಿಕೊಂಡ್ರೆ ಒಳ್ಳೆಯ ಶೈಕ್ಷಣಿಕ ಗುರಿಯನ್ನು ತಲುಪಬಹುದು. ಶೈಕ್ಷಣಿಕ ಗುರಿ ಅಂತ ಬಂತು ನಮಗೀಗಲ್ಲಿ. ಶೈಕ್ಷಣಿಕ ವರ್ಷದ ಗುರಿಗಳೊಂದಿಷ್ಟು ಇರ್ತದೆ, ಅದನ್ನು ನಾವು ಮೊದಲು ನಿಗದಿಪಡಿಸ್ಕೊಳ್ಬೇಕು. ಅದರ ಅನುಷ್ಠಾನವನ್ನು ಹೇಗೆ ಮಾಡಿಕೊಳ್ಳು ಸರ್? ನಮಗೆ ಗುರಿಗಳಿದ್ದಾಗ ಮಾತ್ರ ಜೀವನ ಅಂತ ಹೇಳುವಂಥದ್ದು, ಅದನ್ನು ಸಾಧಿಸುವಂಥ ಒಂದು ಛಲ ಕೂಡ ನಮಗೆ ಇರಬೇಕು. ಗುರಿ ಸಾಧನೆಗೆ ಸಾಕಷ್ಟು ಯೋಜನೆಗಳನ್ನು ಕೂಡ ರೂಪಿಸ್ಕೋಬೇಕು. ಗುರಿ ಅಂತ ಹೇಳಿದಾಗ ನಾವು ಈಗಾಗಲೇ ಹೇಳಿದಾಗೆ ಫಲಿತಾಂಶ ಮಾತ್ರ ಅಲ್ಲ, ಅದರಲ್ಲಿ ಗುಣಮಟ್ಟದ ಫಲಿತಾಂಶ. ಮತ್ತು 100% ಗುರಿ ಅಂತಲೇ ನಾವು ಅದು ಇಟ್ಕೊಂಡು ಹೋಗುವಂಥದ್ದು, ಅಂಕಗಳಿಗೆ ಮಾತ್ರ ವಿದ್ಯಾರ್ಥಿಗಳನ್ನು ನಾವು ಹಾಗೆ ರೂಪಿಸಬಾರ್ದು. ವಿದ್ಯಾರ್ಥಿಗಳು ಜೀವನ ಶೈಲಿಯನ್ನು ಅಥವಾ ತಮ್ಮ ಜೀವನವನ್ನು, ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥ ಶಿಕ್ಷಣ ಕೊಡಬೇಕು. ಅದರಲ್ಲಿ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಬೇಕು. ಇವತ್ತು ಏನು ಕಲ್ತಿದ್ದ ಮಗು ಕಲ್ತಿದ್ದಂಥದ್ದಿರ್ಬೋದು, ಏನು ಶೈಕ್ಷಣಿಕ ಈಗ ಅತಿ ಹೆಚ್ಚು ಅಂಕ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ನೋಡ್ತೇವೆ. ಉದಾಹರಣೆ, ನಾವು 197 ಶಾಲೆಯಲ್ಲಿ 100% ಫಲಿತಾಂಶ ದಾಖಲಿಸಿದ್ದಾರೆ. ಆದರೆ ಇದು ಅಂಕಿಅಂಶಗಳಲ್ಲಿ ಉಳಿಬಾರ್ದು. ಇವತ್ತು ಕಲಿತಂಥ ವಿದ್ಯಾರ್ಥಿ ಇವತ್ತು ಏನು ಸಾಧನೆಯನ್ನು ನಮ್ಮ ಶಾಲೆಗಳು ವಿದ್ಯಾರ್ಥಿಗಳು ಮಾಡಿದ್ದಾರೆ, ಅವನು ಭವಿಷ್ಯದಲ್ಲೂ ಅದೇ ರೀತಿಯ ಯಶಸ್ಸನ್ನು ಮಾಡ್ಕೋಬೇಕು. ಅವನ ಜೀವನದಲ್ಲಿ ಅವನು ಯಶಸ್ಸಾಗಬೇಕು, ಗೆಲ್ಲಬೇಕು. ಅವನ ಜೀವನವನ್ನು ರೂಪಿಸ್ಕೋಬೇಕು ಅವನು.
ಸೊ ಇವೆಲ್ಲವೂ ನಮ್ಮ ಗುರಿಗಳು. ಮೌಲ್ಯಯುತವಾದ ಶಿಕ್ಷಣ ಕೊಡುವಂಥದ್ದು, ಮತ್ತು ನಮಗೆ ಏನು ಶಾಲೆಯನ್ನು ಉಳಿಸಿ ಬೆಳೆಸುವಂಥದ್ದು, ಮತ್ತು ಎಲ್ಲರ ಒಂದು ಸಹಕಾರವನ್ನು ನಾವು ಪಡ್ಕೊಳ್ಳುವಂಥದ್ದು. ಎಲ್ಲರ ಸಹಕಾರ ಇಲ್ಲದೆ ನಾವು ಯಾವುದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಹೇಳಿದಾಗೆ ಗುಣಮಟ್ಟದ ಶಿಕ್ಷಣ ಭವಿಷ್ಯದ ಒಂದು ಮಕ್ಕಳ ಜೀವನವನ್ನು ಭವಿಷ್ಯವನ್ನು ರೂಪಿಸುವಂಥದ್ದು. ಈ ನೆಲೆಯಲ್ಲಿ ಶಿಕ್ಷಕರು ಏನು ಅವರು ಮಾಡಿದಂಥ ಅವ್ರ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಯನ್ನು ಖುಷಿ ಪಡುವಂಥದ್ದು, ಅವರು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ರೂಪಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ನಮ್ಮ ದೃಢ ನಿರ್ಧಾರ ಮತ್ತು ನಮ್ಮ ಗುರಿಗಳಾಗಿರ್ತದೆ. ಖಂಡಿತವಾಗಿ. ಒಬ್ಬರು ಇಲ್ಲಿ ಮೆಸೇಜ್ ಮಾಡಿದರೆ ನಾನು ಆಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಅಭಿನಂದನೆಗಳು ಅಂತ ತಿಳಿಸ್ತಾರೆ. ಜೊತೆಯಲ್ಲಿ ಈ ಸ್ಪರ್ಧೆಗಳು, ಅನಾರೋಗ್ಯಕರ ಸ್ಪರ್ಧೆಗಳು ಏರ್ಪಡುತ್ತವೆ, ಅವುಗಳಿಗೆ ಏನು ಮಾಡಬೇಕು ಅಂತ ಏನಂತ ಗೊತ್ತಾಗಿಲ್ಲ. ಇಲ್ಲ, ಅದು ಅವ್ರು ಹೇಳಿರೋ ಪ್ರಕಾರ ಅನಾರೋಗ್ಯಕರ ಸ್ಪರ್ಧೆಗಳು ಇರಬಾರ್ದು. ನಾನು ಈಗಾಗಲೇ ಹೇಳಿದ್ದೇನೆ ಇದ್ರ ಬಗ್ಗೆ. ಆರೋಗ್ಯಕರ ಸ್ಪರ್ಧೆ ಇರಬೇಕು ನಮ್ಮಲ್ಲಿ, ಶಿಕ್ಷಕರಲ್ಲಿ ಆಗಿರಲಿ ಅಥವಾ ನಮ್ಮ ಶಾಲೆಗಳಲ್ಲಿ ಇರ್ಬೋದು. ಯಾವಾಗಲೂ ಹೆಲ್ದಿ ಕಾಂಪಿಟೇಷನ್ ಅಂತ ಕರಿತೇವೆ, ಅದು ಇರಬೇಕು ನಮ್ಮಲ್ಲಿ ಯಾವಾಗಲೂ. ಹಾಗಿದ್ದಾಗ ಮಾತ್ರ ಎಲ್ಲರಲ್ಲೂ ಒಂದು ಖುಷಿ ಅನ್ನುವಂಥದ್ದು ಇದ್ದಾಗ ಮಾತ್ರ. ಇಲ್ಲದೆ ಇನ್ನೊಂದು ನೀವೊಂದು ಇದು ಒಂದಿರಬೇಕು. ಈ ಮಧ್ಯದಲ್ಲಿ ನೀವು ಇನ್ನೊಂದು ವಿಷಯ ಹೇಳಿದ್ರೆ ನನಗೆ ನೆನಪಾಯ್ತು, ಅಪ್ಡೇಟ್ ಆಗಬೇಕಂತ ಒಂದು ವಿಷಯ ಹೇಳಿದ್ರೆ. ಖಂಡಿತ ಇವತ್ತು AI ಅಂತ ಬಂದಿದೆ, ನಾವು ನೋಡ್ತಿದ್ದೇವೆ. ಈಗಾಗಲೇ ನಮ್ಮ ಶಿಕ್ಷಕರು ಈ ಏನು ಫ್ಲೆಕ್ಸ್ ಮಾಡಿದ್ದಾರೆ, ಬ್ಯಾನರ್ ಮಾಡಿದ್ರು ಶಾಲಾ ಪ್ರಾರಂಭೋತ್ಸವಕ್ಕೆ, ಅಲ್ಲಿ ನನಗೆ ಒಂದು ಸ್ವಲ್ಪ ಬೇಸರ ಇದೆ ನನಗೆ. ಆ ಫ್ಲೆಕ್ಸಲ್ಲಿ ಮಾಡುವಾಗ ಅಲ್ಲಿ AI ಚಿತ್ರಗಳನ್ನೇ ಹಾಕ್ಬಿಟ್ಟಿದ್ದಾರೆ. ಯಾಕೆ ನಾವು ಒಂದು ಡೆಫಿನಿಷನಲ್ಲಿ ಒಂದು ಫೋಟೋ ತೆಗೆದು ನಮ್ಮ ಮಕ್ಕಳು ಲೈವ್ ಆಗಿದ್ದಾರೆ, ಶಾಲೆಯಲ್ಲಿ ಇದ್ದಾರೆ, ತರಗತಿ ಕೋಣೆಯಲ್ಲಿ ಇದ್ದಾರೆ, ಆ ಮಕ್ಕಳು ಆ್ಯಕ್ಟಿವ್ ಆಗಿ ಅವರು ಆ್ಯಕ್ಟಿವಿಟೀಸ್ ಮಾಡುವಾಗ ಒಂದು ಒಳ್ಳೆ ಒಂದಷ್ಟು ಫೋಟೋ ತೆಗೆದ್ರೆ ಅದನ್ನೇ ಇಟ್ಕೊಂಡ್ರೆ ನಾವು ಮತ್ತೆ ಹಾಕ್ಬೋದಲ್ಲ ಅದನ್ನೇ. ಹಾಗಾಗಿ ನಾವು ಅಲ್ಲಿವರೆಗೆ ಹೋಗೋದು ಬೇಡ ಅಂತ ಒಂದು ಅಂಶ. ಆದರೆ ನಾವು ಹೇಗೆ ಅಪ್ಡೇಟ್ ಆಗಬೇಕಂತ ಹೇಳ್ತೇನೆ. ಇವತ್ತು ಮಕ್ಕಳು, ನಾನು ಹೇಳುವಾಗೆ ತುಂಬ ಫಾಸ್ಟ್ ಜನ್ರೇಷನ್, ತುಂಬ ಫಾಸ್ಟ್ ಇದ್ದಾರೆ ಮಕ್ಕಳು. ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕರಿಂದಲೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ನೋಡ್ತಿದ್ದಾರೆ, ಲ್ಯಾಪ್ಟಾಪ್ ನೋಡ್ತಿದ್ದಾರೆ, ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರೆ. ಸೊ ಇಷ್ಟು ಫಾಸ್ಟ್ ಇರುವಾಗ ನಾವು ಈಗ ನೀವು ಹೇಳಿದಾಗೆ ನಾನು ರಿಟೈರ್ಡ್ ಆಗ್ತೇನೆ, ಇನ್ನು ನಾನು ಅಪ್ಡೇಟ್ ಆಗೋದು ಬೇಡ, ಅಗತ್ಯ ಇಲ್ಲ, ನನಗೆ ಯಾಕದು ಆಸಕ್ತಿ ಇಲ್ಲ ಅಂತ ಹೋದಾಗ ಏನಾಗ್ತದೆ, ಮಕ್ಕಳ ಕಡೆಯಿಂದ ನಾವು ಗೌರವವನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗ್ತದೆ. ಅವರು ಅಷ್ಟಾಗಿ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ಕ್ಲಾಸ್ ರೂಮ್ ಟೀಚಿಂಗ್ ಮಾಡಲಿಕ್ಕೆ ನಾವು ಹೋದಾಗ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಪಾಠ ಮಾಡಬೇಕಾಗ್ತದೆ. ಏನು ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಅಥವಾ ನಮ್ಮ ಇದನ್ನು ಟೀಚಿಂಗ್ ಏಡ್ ಆಗಿ ನಾವು ಬಳಸ್ಕೊತಾ ಇದ್ದೇವೆ ಇವತ್ತು. ಸೊ ಅಂಥದ್ದು ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನನ್ನು ಅದನ್ನು ನಾವು ಮೊದಲಾಗೇ ಹಳೆಯ ಪದ್ಧತಿಯಲ್ಲಿ ಪಾಠ ಬೋಧನೆ ಮಾಡಿದಾಗ ಅವರು ಇಷ್ಟಪಡೋದಿಲ್ಲ. ಸೊ ಈ ಒಂದು ನೆಲೆಯಲ್ಲಿ ನೀವು ಏನು ಅಪ್ಡೇಷನ್ ಅಂತ ಕೇಳಿದ್ರಲ್ಲ, ಹಾಗಾಗಿ ಅಪ್ಡೇಟ್ ಆಗಲೇಬೇಕು, ನಿರಂತರವಾಗಿ ನಾವು ಅಪ್ಡೇಟ್ ಆಗಬೇಕು. ಮತ್ತು ಹೇಳಿದ್ದನ್ನೇ ಹೇಳ್ತಾ ಹೋಗಬಾರ್ದು. ಅದಕ್ಕೆ ಪೂರಕವಾಗಿ ನಾವು ಕೂಡ ಇನ್ನು ಅಡ್ವಾನ್ಸ್ ಆಗಿ ನಾವು ಕಲಿಕೆಗೆ ಅವರ ಮಕ್ಕಳನ್ನು ಸಜ್ಜುಗೊಳಿಸ್ಬೇಕಾಗ್ತದೆ. ಖಂಡಿತವಾಗಿ. ಇದು ಭಾಳ ಮುಖ್ಯವಾಗಿ ನೀವು ಬ್ಯಾನರ್ ಉಲ್ಲೇಖ, ಪೋಸ್ಟರ್ ಉಲ್ಲೇಖ ಮಾಡಿದ್ರಿ, ಭಾಳ ಖುಷಿ. ಏನೇ ಇರಲಿ, ಬಹುತೇಕ ಶಾಲಾ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಇವತ್ತೆಲ್ಲರೂ ಕೆಲವರು ಶಿಕ್ಷಕರು ಮಾಡಿದ, ಕೆಲವು ವಿದ್ಯಾರ್ಥಿಗಳೇ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಸಣ್ಣ ಪುಟ್ಟ ತಪ್ಪಿರ್ಬೋದು, ಸರ್ ಹೇಳಿದಾಗೆ ಅಲ್ಲಿ ಇನ್ನೊಂದಿಷ್ಟು ಫೋಟೋಗಳು, ನಮ್ಮ ಶಾಲೆಯ ಮಕ್ಕಳ ಫೋಟೋ, ನಮ್ಮ ಶಾಲೆಯ ಫೋಟೋ ಸೇರಿಸಿದರೆ ಇನ್ನಷ್ಟು ಚೆಂದ ಆಗ್ತಾಯಿತ್ತು. ಏನೇ ಆಗಲಿ ಅಪ್ಡೇಟ್ ಸರ್ ಹೇಳಿದಾಗೆ ಅಪ್ಡೇಟ್ ಆಗುವಂಥದ್ದು, ಇಂದೀಕರಣವಾಗುವಂಥದ್ದು ಬಹಳ ಮುಖ್ಯ ಆಗ್ತದೆ. ಜೊತೆಯಲ್ಲಿ ಒಂದು ಸ್ಪರ್ಧೆ ಇರಬೇಕು, ಆದರೆ ಪರದೆ ಇರಬಾರ್ದು. ಸ್ಪರ್ಧೆ ಇರಬೇಕು, ನಡುವೆ ಪರದೆ ಇರಬಾರ್ದು. ಆ ಒಂದು ಒಳ್ಳೆ ರೀತಿಯಲ್ಲಿ ಆದರೆ ಖಂಡಿತವಾಗಿ ಆರೋಗ್ಯಕರ ಸ್ಪರ್ಧೆಯಿಂದ ನಾವೆಲ್ಲರೂ ಮುಂದಕ್ಕೆ ಸಾಗಿದಾಗ ಒಂದು ಒಳ್ಳೆಯ ಫಲಿತಾಂಶ ಬರ್ತದೆ. ಇನ್ನೊಂದು ಅವರ ಮಾತಿನ ಸಾರ ಏನು ಹೇಳಿದರೆ, ಮಾರ್ಕ್ ಎಷ್ಟು ಮುಖ್ಯವೋ ರಿಮಾರ್ಕ್ ಇಲ್ಲದ್ರೂ ಅಷ್ಟೇ ಮುಖ್ಯ. ರಿಮಾರ್ಕ್ ಕೂಡ ಇರಬಾರ್ದು ವಿದ್ಯಾರ್ಥಿಗಳಲ್ಲಿ. ಆ ರೀತಿಯಲ್ಲಿ ನಾವು ಜೊತೆಯಲ್ಲಿ ಸಾಗಿದಾಗ ಮಾತ್ರ ಒಂದು ಒಳ್ಳೆಯ ಫಲಿತಾಂಶವನ್ನು, ಒಂದು ಒಳ್ಳೆಯ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಸರ್, ಅಂತಿಮವಾಗಿ ಈ ಮಾಧ್ಯಮದ ಮೂಲಕ ನೀವು ನಮ್ಮೆಲ್ಲ ವೀಕ್ಷಕರಿಗೆ, ಶಿಕ್ಷಕ ಬಂಧುಗಳಿಗೆ, ಪೋಷಕರಿಗೆ, ಧಾವಂತದ ಪೋಷಕರಿಗೆ SLC ಗಮನ ಇಟ್ಟುಕೊಂಡು, ಮತ್ತೆಲ್ಲ ಬಿಟ್ಬಿಡೋಣ, SLC ಗಮನ ಇಟ್ಟುಕೊಂಡು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇದು ನನಗೊಂದು ಒಳ್ಳೆಯ ಅವಕಾಶ ಆಯಿತು. ಇಲ್ಲಿ ಮಾಧ್ಯಮಗಳು ಅಂತ ಹೇಳಿದಾಗ, ಮಾಧ್ಯಮದ ಮೂಲಕ ಹೇಳುವಾಗ ನಾವೇನಾದರೂ ಒಂದಷ್ಟು ಸಕ್ಸಸ್ಸನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮಾಧ್ಯಮಗಳು ಏನು ಪ್ರಿಂಟಿಂಗ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದು ಬೆಳೆಸ್ತಾ ಬಂದರು. ಉದಾಹರಣೆ ನಿನ್ನೆ ಅಥವಾ ಇವತ್ತಿನ ಎಲ್ಲ ಪತ್ರಿಕೆಗಳು ನೋಡಿದಾಗ ಎಲ್ಲವೂ ಪಾಸಿಟಿವ್ ಆಗಿ ನಮಗೆ ಕೆಲವು ತಿಳುವಳಿಕೆಯನ್ನು ಕೂಡ ಕೊಡ್ತಿರ್ತಾರೆ. ಅವರು ನಮ್ಮನ್ನು ಎಚ್ಚರಗೊಳಿಸ್ತಾ ಇರ್ತಾರೆ. ಸೊ ಈ ಮೂಲಕ ಅದು ಪಾಸಿಟಿವ್ ಎನರ್ಜಿ ಅಥವಾ ಒಂದು ಮೆಸೇಜ್ ಹೋಗ್ತದೆ ಸೊಸೈಟಿನಲ್ಲಿ. ಹಾಗೇನಾಗ್ತದೆ, ಪಬ್ಲಿಕ್ ನೋಡುವಂಥವ್ರು ಶಾಲೆಗಳು ಒಳ್ಳೆದಿದೆ ಅನ್ನೋದ್ರ ಬಗ್ಗೆ ಒಂದು. ಆಮೇಲೆ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಾದರೆ,
ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಮ್ಮೆಲ್ಲ ಶಿಕ್ಷಕ ಸಂಘಟನೆಗಳಿರ್ಬೋದು, CSR ಅವರು ಇರ್ಬೋದು, ಅಥವಾ ನಮ್ಮ ಏನು ದಾನಿಗಳಿರ್ಬೋದು, ಎಲ್ಲರ ಸಹಕಾರದಿಂದ ಮಕ್ಕಳಲ್ಲಿ, ಪೋಷಕರಲ್ಲಿ ಯಾರೂ ಕೂಡ ಆತುರ ಧಾವಂತ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲವನ್ನು ಸಜ್ಜುಗೊಳಿಸ್ಕೊಂಡಿದ್ದೇವೆ. ಉದಾಹರಣೆ, ಅಕ್ಷರ ದಾಸೋಹದ ಮೂಲಕ ಬಿಸಿ ಊಟ ಇರ್ಬೋದು, ಮತ್ತು ಏನು ಟೆಕ್ಸ್ಟ್ ಬುಕ್, ಸರ್ಕಾರದ ಸೌಲಭ್ಯಗಳೇನಿದೆ, ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮು, ಶೂ ಸಾಕ್ಸು, ಸ್ಯಾಂಡಲ್ಸು, ಸೊ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಿದ್ದೇವೆ. ಇದಕ್ಕಿಂತ ಮಿಗಿಲಾಗಿ ನಮ್ಮ ದಾನಿಗಳು ನೋಟ್ ಪುಸ್ತಕಗಳನ್ನು ಕೂಡ ಕೊಡ್ತಿದ್ದಾರೆ, ಹೆಚ್ಚುವರಿ ಸಮವಸ್ತ್ರಗಳನ್ನು ಕೂಡ ಕೊಡ್ತಿದ್ದಾರೆ. ಶಾಲೆಗೆ ಏನೆಲ್ಲ ಬೇಕು ಪೂರಕವಾದ ಸೌಲಭ್ಯಗಳು ಎಲ್ಲವನ್ನೂ ಕೊಟ್ಟಿದ್ದಾರೆ. 100% ನಮ್ಮಲ್ಲಿ ಫುಲ್ಫಿಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಒಂದು ಒಳ್ಳೆಯ ವಾತಾವರಣ ನಮ್ಮ ಶಾಲೆಯಲ್ಲಿ ಇರುವಾಗ ನೀವೆಲ್ಲರೂ ಕೂಡ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರಿ, ನಮ್ಮ ಶಿಕ್ಷಕರ ಜೊತೆಯಲ್ಲಿ, ನಮ್ಮ ಮಕ್ಕಳ ಜೊತೆಯಲ್ಲಿ. ಮತ್ತು ಶಿಕ್ಷಕರು ಶಾಲೆಗಳಲ್ಲಿ ಆಗುವಂಥ ಪೋಷಕರ ಸಭೆಗೆ ದಯವಿಟ್ಟು ಎಲ್ಲ ಪೋಷಕರೇ ನಿಮ್ಮಲ್ಲಿ ಆರಂಭದಲ್ಲೇ ಮನವಿ ಮಾಡ್ಕೋತೇನೆ, ಕಡ್ಡಾಯವಾಗಿ ಸಭೆಗಳಿಗೆ ಬನ್ನಿ. ನೀವು ಸಭೆಗಳಿಗೆ ಬಂದಾಗ ಶಿಕ್ಷಕರು ಮಕ್ಕಳ ಒಂದು ಸೂಚನೆಗಳನ್ನು ನೋಡ್ತೀರಾ, ಶಿಕ್ಷಕರು ಕೊಡುವಂಥ ಕೆಲವು ಸಲಹೆಗಳನ್ನು ತಗೋಬೇಕು, ಆ ಮಗುವಿನ ಜೊತೆಯಲ್ಲಿ ನೀವು ಸಮಯನ ಕಳಿಬೇಕು. ಪೋಷಕರು ಮಕ್ಕಳ ಜೊತೆಯಲ್ಲಿ ಎಷ್ಟು ದಿನ ಎಷ್ಟು ಸಮಯವನ್ನು ಕೊಡ್ತೀರಾ, ಖಂಡಿತ ಆ ಮಗು ಯಶಸ್ಸನ್ನು ಪಡ್ಕೊಳ್ತಾರೆ. ನೀವಿಲ್ಲ ಮಕ್ಕಳಿಂದ ದೂರ ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಲ್ಲಿ ಪೇರೆಂಟು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋಂಥ ಮನೋಭಾವನೆ ಬಂದರೆ ಅದು ಎಂದಿಗೂ ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅಪ್ಪಂದಿರು ಮಾತ್ರ ಹೆಚ್ಚಿನ ಸಭೆಗಳಿಗೆ ಬರ್ತಾ ಇದ್ದೀರಾ, ನಾನು ಗಮನಿಸಿದ್ದೇನೆ. ಅಪ್ಪಂದಿರು ಬರಬೇಕು. ಇನ್ನೊಂದು ಸಭೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಮಗುವಿನ ಜೊತೆಯಲ್ಲಿ ಬಂದು ಅವನ ಪ್ರೋಗ್ರೆಸ್ ಕಾರ್ಡ್ ಇರ್ಬೋದು, ಅವನ ಪ್ರಗತಿ ಏನಿದೆ, ಅವನ ವೈಯಕ್ತಿಕ ಸಮಸ್ಯೆ ಏನಿದೆ ಎಲ್ಲವನ್ನು ಆಲಿಸಿ ಮಕ್ಕಳಿಗೆ ಸೂಕ್ತವಾದ ವಾತಾವರಣ, ಮಾರ್ಗದರ್ಶನ, ಅವನಿಗೆ ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಶಾಲೆಯಲ್ಲಿ ಕುಂದುಕೊರತೆಗಳೇ ಹೇಳುವಂಥದ್ದನ್ನು ಕೇಳಿಸ್ಕೊಬೇಡಿ. ಏನು ಕುಂದುಕೊರತೆಗಳಿಲ್ಲ, ನಿಮ್ಮಿಂದ ನಾವೇನು ನಿರೀಕ್ಷಣೆ ಮಾಡೋದಿಲ್ಲ. ನೀವು ನಮ್ಮ ಶಿಕ್ಷಕರಿಗೆ ನೀವು ಒಂದು ಭಾವನೆ ಇದೆ ನಿಮ್ಮಲ್ಲಿ, ಏನು ಹೇಳಿದ್ರೆ ಪಾಠ ಕಲಿಸುವಂಥದ್ದು, ಅವನಿಗೆ ಫಲಿತಾಂಶ ಕೊಡುವಂಥದ್ದು ಶಿಕ್ಷಕರ ಕರ್ತವ್ಯ ಮಾತ್ರ ಅಂತ ಅಂದ್ಕೊಂಡಿದ್ದೀರಿ. ಅದು ತಪ್ಪು ಕಲ್ಪನೆ. ಶಿಕ್ಷಕರು ಮಾತ್ರ ಅಲ್ಲ, ಪೋಷಕರಾದಂಥ ನಮಗೂ ಕೂಡ ಅರ್ಧದಷ್ಟು ಜವಾಬ್ದಾರಿ ನಮಗೆ ಇದೆ. ನಾವು ಪೋಷಕರು ಶಿಕ್ಷಕರಿಗೆ ಮಕ್ಕಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಶಕೀಲಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಶುಭಾಶಯನ ಕೋರಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ. ಒಟ್ಟಿನಲ್ಲಿ ನಮ್ಮ ಈ ಒಂದು ಆರಂಭ ಭಾಳ ಚೆನ್ನಾಗಿ ಆಗಿದೆ. ಇಡೀ ವರ್ಷದ ಉದ್ದಕ್ಕೂ ಇದೇ ರೀತಿಯ ಉತ್ಸಾಹವನ್ನು, ಪ್ರೀತಿಯನ್ನು ಬೆಳೆಸ್ಕೊಳ್ತಾ ಹೋದರೆ ಮಗುವನ್ನು ಬದಲಾಯಿಸುವಂಥದ್ದು ಭಾಳ ಮುಖ್ಯವಾಗಿ. ನಾನು ಯಾವಾಗಲೂ ಈ ಸರ್ ಅವರ ಮಾತನ್ನು ಇಡೀ ಕೇಳಿದಾಗ ಒಂದು ಕತೆ ನೆನಪಾಗ್ತದೆ, ಹೇಳಿ ಮುಗಿಸ್ತೀನಿ ನಾನು. ಭಾಳ ಮುಖ್ಯವಾದ ಒಂದು ಚಿಕ್ಕ ಮಗು ಇತ್ತು, ತುಂಬ ಹಠ ಮಾಡ್ತಾ ಇತ್ತು, ಅಪ್ಪಂಗೆ ತಲೆ ಬಿಸಿ ಆಯಿತು, ಈ ಮಗುವನ್ನು ಸುಮ್ಮನಿಸೋದು ಹೆಂಗೆ ಅಂತೇಳಿ. ಆಗ ಅಪ್ಪ ಆ ಕಡೆ ಈ ಕಡೆ ನೋಡಿದಂತೆ ಕೊನೆಯಲ್ಲಿ ಅಲ್ಲಿ ಒಂದು ಮೂಲೆಯಲ್ಲಿ ಪ್ರಪಂಚದ ಭೂಪಟ ಇತ್ತು, ಅದನ್ನು ಪೀಸ್ ಮಾಡಿ ಈ ಪುಟ್ಟಂಗೆ ಕೊಟ್ಟ, ನಿನಗೆ ನಾನು 3 ಗಂಟೆ ಟೈಮ್ ಕೊಡ್ತೀನಿ, ಸರಿ ಮಾಡ್ಕೊಂಡು ಬಾ ಅಂತೇಳಿ. ಅಪ್ಪ ಅಂದ್ಕೊಂಡಿದ್ದ 3 ಗಂಟೆ ರಗಳೆ ಹೋಯ್ತಲ್ಲಿ ಸರ್. ಆದರೆ ಈ ಮಗು ಕೇವಲ 5 ನಿಮಿಷದಲ್ಲಿ ಅದನ್ನು ಜಾಯಿಂಟ್ ಮಾಡ್ಕೊಂಡು ಬಂತು. ಅಪ್ಪಂಗೆ ಆಶ್ಚರ್ಯ, ಇದನ್ನೇ ಜಾಯಿಂಟ್ ಮಾಡ್ಕೊಂಡು ಬಂದೆ ಹೇಳಿದಾಗ ಆ ಮಗು ಹೇಳ್ತಂತೆ, ಅಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಪೀಸ್ ಮಾಡಿ ಕೊಟ್ಟಲ್ಲ, ಆ ಪ್ರಪಂಚದ ಭೂಪಟದ ಹಿಂದೆ ಮಗುವಿನ ಚಿತ್ರ ಇತ್ತು, ನಾನು ಮಗುವನ್ನು ಜಾಯಿಂಟ್ ಮಾಡ್ದೆ ಹೋದರೆ ಪ್ರಪಂಚದ ಭೂಪಟ ಸರಿಯಾಯಿತು. ಅಂದರೆ ಮಗು ಸರಿಯಾದರೆ ಪ್ರಪಂಚ ಸರಿಯಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಂಗ ನಿರ್ದೇಶಕರು ಭಾಳ ಎಚ್ಚರಿಕೆಯಿಂದ ಈ ವರ್ಷದ ಎಲ್ಲವನ್ನು ಗಮನಿಸಿಕೊಂಡು, ನಮ್ಮ ಜಿಲ್ಲೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೊರಗಿದೆ, ಅವರನ್ನು ಸೇರಿಸ್ಕೊಂಡು ನಾವು ಯಾಕೆ ಫಸ್ಟ್ ಬಂದಿಲ್ಲ, ದಾಖಲೆ ಫಲಿತಾಂಶ ಇರ್ಬೋದು, ಆದರೆ ನಾವು ಫಸ್ಟ್ ಬರಬೇಕು, ಪ್ರಥಮ ಸ್ಥಾನಕ್ಕೆ ಬಂದಾಗ ಮಾತ್ರ ಅದೊಂಥರ ಖುಷಿ ಅಂತ ಹೇಳ್ತಾ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಒತ್ತಡದ ನಡುವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಆಗಾಗ ಮಾರ್ಗದರ್ಶನ ಮಾಡುತ್ತಾ ದಾರಿದೀಪವಾಗುತ್ತಾ ಇರುವವರು ಸರ್, ಇವತ್ತು ನಮ್ಮ ಕಾರ್ಯಕ್ರಮ ಬಂದು ನಿಮ್ಮ ಅನುಭವಗಳನ್ನು ಭಾಳ ಕುಲ್ಲಂಕುಲ್ಲಮಾಗಿ ಹರಡಿಕೊಂಡಿದ್ದೀರಿ. ನಮ್ಮ ಈ ಶಿಕ್ಷಣ ಸೌರಭದ ಕಾರ್ಯಕ್ರಮದ ಪರವಾಗಿ, ಯು ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ವಿಶೇಷವಾಗಿ ನಿಮಗೆ, ನಮ್ಮ ಯು ಚಾನಲ್ ಒಂದು ಮಾಧ್ಯಮದವ್ರಿಗೆ, ನಿಮಗೂ ಸಹ, ನಮ್ಮ ಸತೀಶ್ ಅವ್ರಿಗೂ ಕೂಡ ನೀವೆಲ್ಲ ತುಂಬ ಕಳಕಳಿಯಿಂದ ಕಾಳಜಿಯಿಂದ ಈ ಕಾರ್ಯಕ್ರಮನ ಆಯೋಜಿಸ್ಬೇಕಂತೇಳಿ ಕಳೆದ 1 ತಿಂಗಳಿಂದಲೇ ಜವಾಬ್ದಾರಿ ತೊಗೋತೀರಂದರೆ ನಿಮ್ಮ ಕಾಳಜಿ ಎಷ್ಟು ಚೆನ್ನಾಗಿದೆ, ಶೈಕ್ಷಣಿಕವಾಗಿ ಎಷ್ಟು ಒಳ್ಳೆ ಆಲೋಚನೆ ಮಾಡ್ತೀರಾ. ನಿಮ್ಮಂಥ ಒಂದು ತಂಡ ಇದ್ದದ್ರಿಂದಲೇ ನಾವಿವತ್ತು ತುಂಬ ಉನ್ನತ ಸ್ಥಾನದಲ್ಲಿದ್ದೀವಿ. ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಗಮನಿಸಿದ ಮೇಲಧಿಕಾರಿಗಳು, ರಾಜ್ಯ ಮಟ್ಟದವರು ಕೂಡ ಉಡುಪಿ ಜಿಲ್ಲೆ ಅಂದರೆ ಅಪಾರವಾದ ಗೌರವವನ್ನು ಕೊಡುವಂಥದ್ದು ಕಾರಣ ಅಂತ ಹೇಳಿದ್ರೆ ನಿಮ್ಮಂಥ ಒಂದು ಶಿಕ್ಷಕರ ತಂಡ ಇದೆ. ಸೊ ಹಾಗಾಗಿ ನಿಮಗೂ ಕೂಡ, ನಮ್ಮ ಈ ಮಾಧ್ಯಮದವ್ರಿಗೂ ನಮ್ಗೆ ವರ್ಷದ ಆರಂಭದಲ್ಲೇ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಖಂಡಿತವಾಗಿ ಇದು ನಾವು ಯಶಸ್ಸನ್ನು ಪಡಿತೀವಿ ವರ್ಷ ಅನ್ನುವಂಥದ್ದು ನನಗೂ ಅಪಾರವಾದ ನಂಬಿಕೆ, ವಿಶ್ವಾಸ ಇದೆ. ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಗು ಮತ್ತು ಪ್ರೀತಿಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.